Hello everyone, hope you're all doing great. There are two main people are sitting along with us. So this podcast we are going to cover majorly about the super match coming in the next 2 to 3 days on Saturday 31st of May. We're going to cover some of the questions and audience questions. So please welcome Deepak sir, State General Secretary and South Indian Head and International Referee. He is here with us. Thank you so much for giving your precious time. Thank you, Rajveer. Thank you so much, sir. Thank you for promoting our Bangalore. Definitely, sir. Definitely. This is my duty and responsibility being as an arm wrestling athlete. So we want to, bring this community as big as possible in the future. And some of the questions are there, but we'll cover up later. So Shashi is also is there with us. He's a multiple COC champion in Karnataka state, and at the same time he is the person who is organizing this super match event which is coming on Saturday 31st, and it's gonna start at 3 o'clock, right? 3 o'clock. Perfect. All right, so let's start with Shashi, then Deepak sir. I'm gonna ask some of the questions, in Kannada and English. If you don't understand it, by any chance, you can open that caption, so you will get all the languages that you want to read. All right, Shashi, please introduce yourself. Nim arm wrestling journey, ನಿಮ್ಮ inspiration. ಆರ್ಮ್ ರೆಸ್ಲಿಂಗ್ ಶುರು ಮಾಡೋದಕ್ಕೆ ಏನು ಒಂದು ಮೋಟಿವೇಶನ್, ಅದಾದ್ಮೇಲೆ ನಿಮ್ಮ ಅಚೀವ್ಮೆಂಟ್ಸ್ ಇದೆಯಲ್ಲೂ, ಅಂಡ್ ಅಲ್ಲಿಂದ ಹಿಡಿದು ಸೂಪರ್ ಮ್ಯಾಚ್ ಆರ್ಗನೈಸರ್ ಹೇಗಾದ್ರಿ, ಇದ್ರ ಬಗ್ಗೆ ಒಂಚೂರು ನಮ್ಮ ಆಡಿಯನ್ಸ್ ನೀವು ತಿಳಿಸ್ಬೋದಾ? ಮೈ ಸೆಲ್ಫ್ ಶಶಿ. ನಾನು ಆರ್ಮ್ ರೆಸ್ಲಿಂಗ್ ಸ್ಟಾರ್ಟ್ ಮಾಡಿದ್ದು 2017. ಅವಾಗ ನಾನು ಪ್ರಭು ಅವರಿಬ್ಬರೇ ಇದ್ದಿದ್ದು. ಫಸ್ಟ್ ಸ್ಟೇಟ್ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ಇಂದ ಹೋಗಿ ದಾವಣಗೆರೆ ಹರಿಹರ ಅಲ್ಲಿ ಕಾಂಪಿಟೇಷನ್ ಅಟೆಂಡ್ ಮಾಡಿದ್ದು. ಅವಾಗ ನಾಕ್ಔಟ್ ಆಗಿದ್ದೆ. ಅವಾಗ ಅಂದ್ರೆ ವಿನ್ ಆಗ್ಲೇಬೇಕು ಅಂತ ಮೋಟಿವೇಟ್ ಆಗಿ ನೆಕ್ಸ್ಟ್ ಕಾಂಪಿಟೇಷನ್ಸ್ ಎಲ್ಲ ಕಂಟಿನ್ಯೂಸ್ ಗೋಲ್ಡ್ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ಮ್ಯಾಚ್ ಹಾರ್ಡ್ ವರ್ಕ್ ಆಗಿ ಫಸ್ಟ್ ಜಾಯ್ನ್ ಆಗಿ 2016 ಜಿಮ್ಗೆ. ಅವಾಗ ದೀಪಕ್ ಸರ್ ಆರ್ಮ್ ರೆಸ್ಲಿಂಗ್ ಜಾಯ್ನ್ ಆಗೋದು ಅಂದ್ಬಿಟ್ಟು ಪ್ರಭು ಅವರು ಮತ್ತೆ ನಮ್ಗೆ ಅಸ್ಸಾಮೀಸ್ ನಮ್ ಗುರುಜಿ ಅಂತಾನೆ ಹೇಳ್ಬೋದು, ಸ್ಯಾಮ್ಯುಯಲ್ ಸೈಕೆ ಅಂತ, ಅವ್ರ ಹತ್ರ ಇಂಟ್ರೊಡ್ಯೂಸ್ ಮಾಡಿಬಿಟ್ರು. ಈ ಗೈಡೆಡ್ ಮೀ. ಅದಾದ್ಮೇಲೆ ಕಾಲೇಜ್ ಟೈಮ್ಸ್ ಎಲ್ಲ ತುಂಬಾ ಗ್ಯಾಪ್ಸ್ ಇತ್ತು. ಅವಾಗ ಅಷ್ಟು ಫೋಕಸ್ ಆಗಿರ್ಲಿಲ್ಲ. ಲಾಸ್ಟ್ ಇಯರ್ 2023 ಇಂದ ಆಕ್ಚುಲಿ ಅವಾಗಿಂದ ಸ್ಟಾರ್ಟ್ ಮಾಡಿದ್ ನಾನು ಫೋಕಸ್ಡ್ ಆಗಿ. ಆದ್ಮೇಲೆ 2 COC ಟೈಟಲ್ಸ್ ಮಾಡಿದೆ. ದಸರಾ ಒಂದು ಸೀನಿಯರ್ ಮೆನ್ ಕರ್ನಾಟಕ ಕರ್ಣ ಟೈಟಲ್ ವಿನ್ ಮಾಡಿದೆ. ಯಾಕೆ ಬ್ಯಾಂಗ್ಳೂರ್ ಸೂಪರ್ ಮ್ಯಾಚಸ್ ಆರ್ಗನೈಸ್ ಮಾಡ್ತಿರೋದು, ಒಂದು ಗೇಮ್ ನ ಪ್ರಮೋಟ್ ಮಾಡಬೇಕು, ಪ್ಲಸ್ ಇದನ್ನ ಸೂಪರ್ ಮ್ಯಾಚಸ್ ಸೀಸನ್ 1, ಸೀಸನ್ 2, ಸೀಸನ್ 3 ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗ್ಬೇಕು. ಈ ಬೆಂಗಳೂರು ಪುಲ್ಲರ್ಸ್ ಅನ್ನೋದು ಗ್ರೋ ಆಗ್ತಾ ಹೋಗ್ಬೇಕು ಅಂತ ಪ್ಲಾನ್ ಮಾಡಿ. Okay, thank you so much for your answer, and sir, please. ಬೇಸಿಕಲಿ ನಾನೊಬ್ಬ ಜಿಮ್ ಟ್ರೈನರ್. ಇವಾಗೆಲ್ಲ ಜಿಮ್ ನನ್ನ ಪ್ಯಾಷನ್ ಆಗಿ ಇಟ್ಕೊಂಡು ನಾನು ಆಲ್ಮೋಸ್ಟ್ ಒಂದು 20-21 ಇಯರ್ಸ್ ಇಂದ ಜಿಮ್ ಟ್ರೈನಿಂಗ್ ಮಾಡ್ಕೊಂಡೇ ಬಂದಿದ್ದು. ನಾನು ಯಾವಾಗ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ನಾನು ಜಿಮ್ ಫೀಲ್ಡೇ ತಗೊಂಡ್ ಬಂದಿದ್ದು. ಸೊ ನಮ್ದೇ ಒಂದು ವಂಶಿ ಫಿಟ್ನೆಸ್ ಝೋನ್ ಅಂತ ಇತ್ತು. ಅಲ್ಲಿ ನಾವು ನಾರ್ಮಲ್ ಆಗಿ ಜಿಮ್ ಮಾಡ್ಕೊಂಡೇ ಇದ್ದಿದ್ದು. ಆರ್ಮ್ ರೆಸ್ಲಿಂಗ್ ನಾವು ಸ್ಕೂಲ್ ಫೀಲ್ಡ್ ಇಂದ ನೋಡ್ತಾ ಇದೀವಿ. ಇದು ನಮ್ಮ ಭಾರತದ ಗೇಮ್ ಅಂತಾನೆ ಹೇಳ್ಬೋದು. ಎಲ್ಲರಿಗೂ ಗೊತ್ತು ಆರ್ಮ್ ರೆಸ್ಲಿಂಗ್ ಅಂತ, ಬಟ್ ಪ್ರೊಫೆಷನಲ್ ಆಗಿ ಯಾರಿಲ್ಲ. ಸುಮ್ಮನೆ ನಾವು ಸ್ಕೂಲ್ ಬೆಂಚ್ ಮೇಲೆ ಕೈ ಬಗ್ಗಿಸ್ಕೊಂಡಿದ್ವಿ. ಸೊ ಎಲ್ಲರೂ ಗೊತ್ತಿರೋಂತ ಗೇಮ್, ಬಟ್ ಯಾರು ಪ್ರೊಫೆಷನಲ್ ತಗೊಂಡಿರಲಿಲ್ಲ. ನಾವು ಜಿಮ್ ಅಲ್ಲಿ ಟ್ರೈನಿಂಗ್ ಮಾಡ್ಕೊಂಡಿರ್ಬೇಕಾದ್ರೆ ಮನೋಜ್ ದೇವನಾಥ್ ಅಂತ ಒಂದು ಎಜುಕೇಶನ್ ಪರ್ಪಸ್ಗೆ ಇಲ್ಲಿ ಬಂದು ಸೇರ್ಕೊಳ್ತಾರೆ ಉಳ್ಳಾಣ ಬೆಂಗಳೂರಲ್ಲಿ. ಅವಾಗ ಅವರು ಜಿಮ್ ಜಾಯ್ನ್ ಆಗ್ತಾರೆ. ಅವಾಗ ಅವನು ಇನ್ನ ಚಿಕ್ಕ ಹುಡುಗನಾಗಿರ್ತಾನೆ. ಸರ್ ನೀವು ಏನಕ್ಕೆ ಜಿಮ್ ಸೇರ್ಕೊಂಡ್ರೆ ಮಾಮೂಲಿ ಕ್ವಶನ್ಸ್ ಕೇಳಿದ್ರೆ, ಸರ್ ಆರ್ಮ್ ರೆಸ್ಲಿಂಗ್ ಮಾಡ್ತೀವಿ ನಾವು ಈ ತರ ಅಂತ ಹೇಳ್ತಾರೆ. ಇವನು ಆರ್ಮ್ ರೆಸ್ಲಿಂಗ್ ಮಾಡ್ತಾರೆ, ನಾವು ಟ್ರೈನ್ ಮಾಡಬೇಕು ಅಂತ. ಅವಾಗಿಂದ ಅಡ್ಮಿಷನ್ ಆಗಿಲ್ಲ. ನಾವು ಜಸ್ಟ್ ಟೇಬಲ್ ಮೇಲೆ ನಾವು ಪುಲ್ ಮಾಡ್ತೀವಿ. ಪುಲ್ ಮಾಡಿದಾಗ ನಾವು ಅವ್ರನ್ನ ಪುಲ್ ಮಾಡ್ಬಿಡ್ತೀವಿ. ಪುಲ್ ಮಾಡುವಾಗ ಅವ್ನು ಹೇಳ್ತಾನೆ, ಸರ್ ಇದು ಈ ತರ ಸರ್ ಗೇಮ್ ಈ ತರ ಇದೆ ಅಂತ. ಹೋಗ ಅದಕ್ಕೊಂದು ಟೇಬಲ್ ಬರುತ್ತೆ ಅಂತ ಹೇಳ್ತಾನೆ. ಹೌದಾ ಅಂತ ಕುತ್ಕೊಂಡು ಏನ್ ಮಾಡ್ತೀವಿ, ಜಿಮ್ ಸೇರ್ಕೊಂತ ನಾವು 3 months ಅವ್ನು ವರ್ಕೌಟ್ ಮಾಡ್ತಾನೆ.
ಬಟ್ ಅವ್ನ ವರ್ಕೌಟ್ ಸ್ಟೈಲ್ ಬೇರೆ ಇರುತ್ತೆ. ಜಿಮ್ ಗಿಂತನೂ ಮಿಕ್ಸ್ ಮಾಡಿ ಸ್ವಲ್ಪ ಆರ್ಗನೈಸಿಂಗ್ ವರ್ಕೌಟ್ ಚೆಕ್ ಮಾಡ್ತಾನೆ. ಇದೆಲ್ಲ ಏನ್ ಮಾಡಿದ್ರೆ ನಾವು ಟ್ರೈನ್ ಮಾಡಿದ್ವಿ. ಸೊ ಅದೊಂದು ಎಫೆಕ್ಟಿವ್ ಆಗಿತ್ತು ಫೋರ್ ಆರ್ಮ್ಸ್ ಆಗ್ಲಿ ರಿಸ್ಟ್ ಆಗ್ಲಿ ಎಲ್ಲ. ಆಮೇಲೆ ನಾನು ಅವ್ನ ಕರೆದು ಹೇಳಿ ಟೇಬಲ್ ಮಾಡೋಣ ಇದಕ್ಕೆ ಪ್ರಮೋಟ್ ಮಾಡೋಣ, ಟೇಬಲ್ ಮಾಡೋಣ ಅಂತ ಹೇಳಿದಾಗ ಆ ಟೇಬಲ್ ಮಾಡೋದು ನಮ್ಗೆ ಗೊತ್ತಿರಲಿಲ್ಲ. ಆಕ್ಚುಲಿ ಹೇಳ್ಬೇಕಾದ್ರೆ 2012-13 ಮಾತು ಹೇಳ್ತಿರೋದು. ಅದಕ್ಕೆ ನಾವೇ ಒಂದು ಡಿಸೈನ್ ಎಲ್ಲ ಸೇರಿ ಎಲ್ಲ ಒಂದ್ ಏನನ್ನ ತಂದು ಅದಕ್ಕೇನೋ ಹೋಲ್ಸೇಲ್ ಹಾಕಿ ಏನೋ ಮಾಡಿ ಒಂದು ಟೇಬಲ್ ರೆಡಿ ಮಾಡ್ತೀವಿ. ಅದು ಪ್ರೊಫೆಷನಲ್ ಆಗಿ ಬಂದ್ಬಿಡುತ್ತೆ. ಬಂದಾಗ ಅಲ್ಲಿ ಟ್ರೈನ್ ಮಾಡ್ಕೊಂಡು ಬಂದಾಗ ಅವಾಗ ನನಗೆ ಶಶಿ ಸಿಗ್ತಾರೆ, ಪ್ರಭು ಸಿಗ್ತಾರೆ. ಈ ತರ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದಾಗ ಮನೋಜು ಸ್ವಲ್ಪ ಸಪೋರ್ಟ್ ಮಾಡ್ತಾನೆ. ಆಮೇಲೆ ಅಸ್ಸಾಮಿಂದ ಇನ್ನ ಹುಡುಗರು ಬರ್ತಾರೆ, ಅದ್ರಲ್ಲಿ ಸ್ಯಾಮ್ಯಲು ಬರ್ತಾನೆ. ಅವ್ರು ಇನ್ನೂ ಪ್ರೊಫೆಷನಲ್ ಆಗಿ ಸೇರ್ಕೊಳ್ತಾನೆ. ಆ ಮ್ಯಾಚ್ ನೋಡ್ತಾರೆ ನಮ್ ಕ್ಯೂರಿಯಾಸಿಟಿ ಬರ್ತದೆ. ಅವ್ರು ಮನೋಜು ಮತ್ತೆ ಸ್ಯಾಮ್ಯಲು ಆಡ್ಬೇಕಾರೆ. ಆಮೇಲೆ ಎರೀನು, ಅಲಂಕಾರು ಎಲ್ಲ ಬರ್ತಾರೆ. ಹಂಗೆ ಟೀಮ್ ಹೋಗ್ತಾ ಇರುತ್ತೆ. ನೋಡ್ತಾ ಜಾಸ್ತಿ ಇರುತ್ತೆ. ಈ ಹುಡುಗರಿಗೂ ನಮ್ ಜಿಮ್ ಅಲ್ಲಿರೋ ಹುಡುಗರು ಪ್ರಮೋಟ್ ಮಾಡ್ಕೊಂಡು ಮಾಡಿ ಅಂತ ಹೇಳ್ತೀವಿ. ನಾವು ಜಿಮ್ ಬಾಡಿ ಬಿಲ್ಡಿಂಗ್ ಬಿಡಿ ಟೋಟಲ್ ಆಮ್ರೇಜಿಂಗ್ ಟರ್ನ್ ಮಾಡ್ಬಿಡ್ತೀವಿ. ಅಂದ್ರೆ ಅದು ಅಷ್ಟು ಕ್ಯೂರಿಯಾಸಿಟಿ ಕೊಡ್ತೀವಿ ಗೇಮ್ ಅದು. ಆಮೇಲೆ ಅದನ್ನೇ ಪ್ರೊಫೆಷನಲ್ ತಗೊಂಡು ನಾನು ರೆಫ್ರಿ ಮಾಡಿ ಅದನ್ನ ರೆಫ್ರಿ ಆಗಿ ಬರ್ತೀನಿ. ಸೊ ಆಮೇಲೆ ಏನಾಗುತ್ತೆ, ಮೈಸೂರಲ್ಲಿ ಒಂದು ಇವೆಂಟ್ ನಡೆಯುತ್ತೆ, ಅಲ್ಲಿ ಹೋಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅವಾಗ 13-14 ಅಲ್ಲಿ ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ಒಂದು 30 ಜನ ಇದ್ರೆ ಮುಗಿದೋಯ್ತು ಕಾಂಪಿಟೇಷನ್ ಟೋಟಲ್ ಆಗಿ. ಮೈಸೂರಲ್ಲಿ ಇದ್ದಾಗ ಅಂಡರ್ AF ಅಲ್ಲಿ ಇದ್ದಾಗ ನಾವೆಲ್ಲ ಒಂದು 30-35 ಜನ ಇದ್ವಿ ಅಷ್ಟೇ ಕಾಂಪಿಟೇಟರ್ಸ್. ಅವಾಗ ಅಷ್ಟು ಇದನ್ನು ಇರಲಿಲ್ಲ. ಅದನ್ನು ಅಟೆಂಡ್ ಮಾಡಿದ್ವಿ ನಾವು, ಅದನ್ನ ನೋಡಿದ್ವಿ. ಅದನ್ನ ನಾನ್ ರೆಕಗ್ನೈಸ್ ಆದೆ ಬೇರೆ ಅಸೋಸಿಯೇಷನ್ಗೆ ಈ ತರ ಇದಾರೆ ಅಂತ ಹೇಳಿದ್ರು. ಅವಾಗ ನಾವು ಕರ್ಕೊಂಡೋಗಿ ಬರೀ 3 ಜನ ಹುಡುಗರನ್ನ ನನ್ನ ಟೀಮಲ್ಲಿ ಇದ್ದಿದ್ದೇ 3 ಜನ ಹುಡುಗರು ಕರ್ಕೊಂಡೋಗಿದ್ದು. ಆಮೇಲೆ ನೆಕ್ಸ್ಟ್ ಅಲ್ಲಿಂದ ಏನಾಯ್ತು, ನಾನು ಗುರ್ತಿಸ್ಕೊಂಡು ನೆಕ್ಸ್ಟ್ ಹರಿಹರದಲ್ಲಿ ಒಂದು ಕಾಂಪಿಟೇಷನ್ ಇತ್ತು. ಅವಾಗ ಒಂದು 5 ಜನ ಹೋಗಿದ್ವಿ ನಾವು. ಅವಾಗ ಹರಿಹರದಲ್ಲಿ ಫಸ್ಟ್ ರೆಫ್ರಿ ಮಾಡಿದೆ. ಅವಾಗ ನಾನು ಹೇಳಿದೆ ರೆಫ್ರಿ ಈ ತರ ಅಲ್ಲ ಸರ್, ಈ ತರ ಮಾಡ್ಬೇಕು ಅಂತ. ಅವ್ರು ನೀವೇ ಮಾಡಿ ಅಂತ ರೆಫ್ರಿ ನನಗೆ ಬಿಟ್ಟಿದ್ರು. ಸೊ ಆ ಸ್ಟೇಜ್ ಅಲ್ಲಿ ಫಸ್ಟ್ ಹತ್ತಿ ನಾನು ರೆಫ್ರಿ ಮಾಡ್ಕೊಂಡು ಬಂದಿದ್ದು. ಇವತ್ತು ನಾನು ಬೆಂಗಳೂರಲ್ಲೇ ನಾನು ಒಂದು 70 ಜನ ಹುಡುಗಿರ್ತಾರೆ, ಬರೀ ಆರ್ಗನೈಸಿಂಗ್ ಪ್ರೊಫೆಷನಲ್ ಆಡೋರೇನೆ. ಸೊ ನನ್ನ ಕೆರಿಯರ್ ಹಾಗೆ ಶುರು ಆಗಿ ಬಂತು. ಅದಾದ್ಮೇಲೆ ನಂಗೆ ನ್ಯಾಷನಲ್ ರೆಫ್ರಿ ಮಾಡಿದೆ, ಆಮೇಲೆ ಎಕ್ಸಾಮ್ಸ್ ಬರ್ದ್ವಿ, ಎಲ್ಲ ಆಯ್ತು. ಈಗ ಒಂದು ಪ್ರೊಫೆಷನಲ್ ರೆಫ್ರಿ ಆಗಿ ಬಂದಿದ್ದೀವಿ. ಕೆರಿಯರ್ ಆರ್ಗನೈಸಿಂಗ್ ನಡೆದಿದ್ದು. Okay. What a beautiful journey. So beautiful career ಅಂತಾನೆ ಹೇಳ್ಬೋದು ಇದರಲ್ಲಿ. So the next question I have to Shashi, why this super match event and how often you're going to conduct in a year? Why these super matches ಅಂದ್ರೆ ಸ್ಟೇಟ್ ಚಾಂಪಿಯನ್ಶಿಪ್ ಅಲ್ಲಿ ಕ್ಲೋಸ್ ಫೈಟ್ಸ್ ಇರುತ್ತೆ. ಅವ್ರಿಬ್ರಿಗೆ ಪ್ರೀವಿಯಸ್ ಒಂದು 2 months 1 month ಇಬ್ರು ರೆಡಿ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರಿಬ್ರಲ್ಲಿ ಯಾರು ಬೆಸ್ಟ್ ಇರೋದು ಪ್ರೂವ್ ಆಗುತ್ತೆ. ಪ್ಲಸ್ ಪ್ಲೇಯರ್ಸ್ ಅಲ್ಲೂ ಕಾಂಪಿಟೇಷನ್ಸ್ ಅವಾಗ ಪ್ಲಾನ್ ಮಾಡ್ತಾ ಇದ್ರೆ ಅವ್ರಿಗೂ ಇಂಟ್ರೆಸ್ಟ್ ಬಿಲ್ಡ್ ಆಗುತ್ತೆ, ಯಾವಾಗ್ಲೂ ವರ್ಕೌಟ್ ಅಲ್ಲಿ ಇರ್ತಾರೆ. ಪ್ಲಸ್ ಕಾಂಪಿಟೇಷನ್ಸ್ ಯಾವಾಗ್ಲೂ ರೆಗ್ಯುಲರ್ ಆಗಿ ನಡೀತಾ ಇದ್ರೆ ಪ್ಲೇಯರ್ಸ್ ಎಲ್ಲ ಮೋಟಿವೇಟ್ ಆಗಿ ನ್ಯಾಷನಲ್ಸ್ಗೆಲ್ಲ ರೆಡಿ ಆಗ್ಬಹುದು. ಸೂಪರ್ ಮ್ಯಾಚಸ್ ನನ್ನ ಪ್ರಕಾರ ನಂದು ಐಡಿಯಾ ಇರೋ ಇಯರ್ಲಿ 3 to 4 ಕಾಂಪಿಟೇಷನ್ಸ್ ಕೊಡ್ಬೇಕು ಅಂತ ಇರೋದು, ಆರ್ಗನೈಸ್ ಮಾಡ್ಬೇಕು ಅಂತ. ಅಕಾರ್ಡಿಂಗ್ ಟು ಶೆಡ್ಯೂಲ್ಸ್ ಈಗ ಯಾವ್ದಾವ್ದು ಕಾಂಪಿಟೇಷನ್ಸ್ ಬರುತ್ತೆ ಅದೆಲ್ಲ ನೋಡ್ಕೊಂಡು ಪ್ಲಾನ್ ಮಾಡಿ ಮಾಡೋದು. Okay, perfect. Sir, are there any Indian athletes you are planning to pull them in the next super match? Make this event crazier in the future. Or only ಬರೀ ಕರ್ನಾಟಕದವ್ರ ನೀವು ಸೂಪರ್ ಮ್ಯಾಚ್ ಬಗ್ಗೆ ಸೂಪರ್ ಮ್ಯಾಚ್ ನೋಡಿ. ಸೂಪರ್ ಮ್ಯಾಚ್ ನಾವು ಹಿಂದಿನ ಅಸೋಸಿಯೇಷನ್ ಇದ್ದಾಗ ನಾವು ಫಸ್ಟ್ ಒಂದ್ಸಲಿ ಆರ್ಗನೈಸ್ ಮಾಡಿದ್ವಿ ಸೂಪರ್ ಮ್ಯಾಚ್. ಇದೇನು ನಾವು ಸೂಪರ್ ಮ್ಯಾಚ್ ಕರ್ನಾಟಕದಲ್ಲಿ ಮಾಡೇ ಇಲ್ಲ ಅಂತ ಏನಿಲ್ಲ. 2018 or 19 ಬಿಫೋರ್ ಲಾಕ್ಡೌನ್ ಒಂದು ಸೂಪರ್ ಮ್ಯಾಚ್ ಮೈಸೂರು ಟೌನ್ ಅಲ್ಲಿ ಆರ್ಗನೈಸ್ ಮಾಡಿದ್ವಿ. ಬಟ್ ಅಷ್ಟು ಪ್ರೊಫೆಷನಲ್ ಆಗೋದು ಆಗಿರಲಿಲ್ಲ. ಅಂದ್ರೆ ನಾವು ಸುಮ್ಮನೆ ಅವ್ರ ವೈಟ್ ಕ್ಯಾಟಗರಿಲಿ ಯಾರ್ದಾರು ಚೂಸ್ ಮಾಡಿ ಆತರ ಬಿಟ್ಬಿಟ್ಟಿದ್ವಿ. ಬಟ್ ಈಗ ನಾವು ಅದನ್ನ ಅಪ್ಗ್ರೇಡ್ ಮಾಡಿದ್ವಿ. ಆಮೇಲೆ ಈಗ ನಮ್ದು ಏನು ಕನ್ನಡ ಕಾಮರ್ಸ್ ಅಸೋಸಿಯೇಷನ್ ಇದೆ ಅಂಡರ್ ಪ್ಯಾಫಿ ನಾವ್ ಏನ್ ಮಾಡ್ತಿದೀವಿ ಅದು ಪ್ರೊಫೆಷನಲ್ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸೀಸನ್ 1 ಸ್ಟಾರ್ಟ್ ಮಾಡಿದೀವಿ. ಅದ್ರ ಶಶಿ ಅವರು ಇನ್ಶಾರ್ಟ್ಸ್ ತಗೊಂಡು ಬೆಂಗಳೂರು ಪುಲ್ಲರ್ಸ್ ಮುಖಾಂತರ ನಾವು ಮಾಡೋಣ ಸರ್ ಅಂತ ಹೇಳ್ತಾರೆ. ಸೊ ಇದನ್ನ ನಾವೊಂದು ಟ್ರಯಲ್ ರನ್ ತರನೇ ತಗೋಬಹುದು. ಸೀಸನ್ 1 ನಾವು ಮಾಡ್ತಾ ಇರೋದು. ಬಟ್ ನೀವು ಅಬ್ಸರ್ವೇಷನ್ ಮಾಡಿರ್ಬೋದು ನಮ್ಮ ಅಸೋಸಿಯೇಷನ್ ಅಲ್ಲಿ ನಾವು ಏನ್ ಮಾಡಿದೀವಿ, ನಾವು ಯಾವ್ದನ್ನು ಕಮ್ಮಿ ಆಗ್ಬಾರ್ದು. ನಾವು ಮಾಡಿರೋದು ಒಂದು ಪ್ರೊಫೆಷನಲ್ ಆಗಿ ಹೋಗ್ಬೇಕು. ಆಮೇಲೆ ಇವತ್ ಮಾಡಿ ನಾಳೆ ಬಿಟ್ಬಿಡ್ತೀವಿ ಅನ್ನೋದು ಇರಬಾರ್ದು. ತಗೊಂಡೋಗಿ ಸ್ಲೋ ಆದ್ರೂ ಪರವಾಗಿಲ್ಲ,
ಬಟ್ ಒಂದು ಪ್ರೊಫೆಷನಲ್ ಲೀಗ್ ಆಗಿ ಬರಬೇಕು ಅನ್ನೋದನ್ನ ಇದೆ. ಮುಂದಿನ ದಿನಗಳಲ್ಲಿ ಇವತ್ತು ನಾವೇನ್ ಚೂಸ್ ಮಾಡಿದ್ವಿ ಸರ್ ಅಂದ್ರೆ ಬಹುಶಃ ನ್ಯಾಷನಲ್ ಇಂಟರ್ನ್ಯಾಷನಲ್ ಪ್ಲೇಯರ್ನ ಕರ್ಸೋಂತ ಚಾನ್ಸಸ್ ಇದೆ. ಅವ್ರಿಗೆ ಸಪೋರ್ಟಿವ್ ಮಾಡ್ತೀವಿ. ಸೊ ನಾವು ಬೇಸಿಂದ ಹೋಗೋಣ, ಫಸ್ಟ್ ಸೀಸನ್ ಒಂದು ಸಕ್ಸಸ್ ಮಾಡೋಣ. So, Shashi, can we watch this event in live? ಫಸ್ಟ್ ಸೀಸನ್ ಲೈವ್ ಪ್ಲಾನಿಂಗ್ ಇಲ್ಲ. ವಿತಿನ್ 15 days 20 days ಅಲ್ಲಿ ಎಲ್ಲ ಮ್ಯಾಚಸ್ ವಿಡಿಯೋಸ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ, ಯೂಟ್ಯೂಬ್ ಇದರಲ್ಲಿ ಅಪ್ಲೋಡ್ ಮಾಡ್ತೀವಿ, ಅಲ್ಲಿ ನೋಡ್ಬೋದು. ಅಲ್ಲಿ ನೋಡ್ಬೋದು. ಓಕೆ 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 ಸರ್, ಎನಿ ಆನ್ಲೈನ್ PPV ಆತರ ಏನಾದ್ರು ಮಾಡ್ತಿದೀವಾ ಸೂಪರ್ ಮ್ಯಾಚ್ ಇವೆಂಟ್ ಟೈಮಲ್ಲಿ? ಇಲ್ಲಾಂದ್ರೆ ಯಾರು ಬೇಕಾದ್ರೂ ಬಂದು ಫ್ರೀ ಆಗಿ ನೋಡ್ಬೋದಾ? ಇಲ್ಲ ಟಿಕೆಟ್ಸ್ ಅಂತ ಏನಾದ್ರು ಮಾಡ್ತಿದ್ದೀರಾ? ಇಲ್ಲ ಸರ್, ಇಲ್ಲ ಯಾರ ಹತ್ರ ನಾವೇನು ಚಾರ್ಜಸ್ ಮಾಡ್ತಾ ಇಲ್ಲ. ಈ ಗೇಮ್ ಮಾಡ್ತಿರೋ ಉದ್ದೇಶನೇ ಎಲ್ಲರಿಗೂ ಹಬ್ಲಿ ಈ ಗೇಮ್ ಇದೆ ಅಂತ. ಇದು ನಮ್ಮ ಇಂಡಿಯನ್ ಗೇಮು, ಇದು ನಮ್ಗೆ ಎಲ್ಲರಿಗೂ ನಮ್ ನಾಲೆಜ್ ಇದೆ, ಎಲ್ಲರಿಗೂ ಗೊತ್ತಿದೆ ಆರ್ಮ್ ರೆಸ್ಲಿಂಗ್ ಏನು ಅಂತ. ಬಟ್ ಇದು ಯಾವ ತರ ಪ್ರೊಫೆಷನಲ್ ಆಗಿ ಅಪ್ಡೇಟ್ ಆಗಿ ಬಂದಿದೆ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು. ಇದು ನಮ್ಮಲ್ಲೇ ಸ್ಟಾರ್ಟ್ ಆಗ್ಲಿ, ಯಾರ ಹತ್ರ ನಾವು ಚಾರ್ಜಸ್ ಮಾಡ್ತಾ ಇಲ್ಲ. ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ನೋಡ್ಬೋದು, ಯಾರು ಬೇಕಾದ್ರೂ ಪ್ಲೇಯರ್ಸ್ ನ ಎಂಕರೇಜ್ ಮಾಡಬಹುದು. ಇದು ಎಲ್ಲಾ ಸೀಸನ್ಸ್ ಹೀಗೆ ಇರುತ್ತಾ ಸರ್, ಇಲ್ಲಾಂದ್ರೆ ಫಾರ್ ಪರ್ಟಿಕ್ಯುಲರ್ ಸೀಸನ್ ಅಂತ? ಇಲ್ಲ, ನಾವು ಆಲ್ಮೋಸ್ಟ್ ಇರೋ ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಬಟ್ ಎಲ್ಲ ಸೀಸನ್ ಇದೇ ತರ ಮಾಡೋಣ ಅಂತ ಇದೀವಿ. ಆಲ್ಮೋಸ್ಟ್ ಇವಾಗ ಇಂಡೋರ್ ಮಾಡ್ಕೊಂಡ್ ಬರ್ತಾ ಇದೀವಿ ನಾವು. ನೆಕ್ಸ್ಟ್ ನಾವು ಔಟ್ಡೋರ್ ಮಾಡ್ಬೇಕನ್ನೋದು ಇದೆ. ಫ್ಯೂಚರ್ ಅಲ್ಲಿ ಬೇರೆ ಪ್ಲಾನ್ಸ್ ಮಾಡಿದೀವಿ. ಓಕೆ ಓಕೆ, ಶೋರ್ ಸರ್. ಶಶಿ ಅವರೇ, ಈವೆಂಟ್ ದಿನದ್ದು ಸ್ಕೆಡ್ಯೂಲ್ ಏನಾದ್ರು ನಾವು ಆಡಿಯನ್ಸ್ಗೆ ಹೇಳ್ಬೋದಾ? ಸೊ ದಟ್ ಎಲ್ಲಿ ಬರಬೇಕು, ಯಾವ ಟೈಮ್ ಬರಬೇಕು, ಏನೇನು ಈವೆಂಟ್ಸ್ ನಡೀತಿದೆ? ಸೊ ಪ್ಲೇಯರ್ಸ್ 12 o'clock ಬಂದ್ರೆ ಕೃಷ್ಣ ಅರಮನೆ ಗ್ರ್ಯಾಂಡ್ ಅಲ್ಲಿ ಅವ್ರದ್ದು ಫೋಟೋಗ್ರಫೀಸ್, ಇಂಟರ್ವ್ಯೂಸ್ ಪ್ಲಸ್ ಫುಡ್ ಎಲ್ಲ ಮುಗಿಸ್ಕೊಂಡು 3 o'clock ಮ್ಯಾಚ್ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ 3 ಗಂಟೆ ಆದ್ಮೇಲೆ ಇವರು ಆಡಿಯನ್ಸ್ 3 o'clock ಬಂದ್ರೆ ಬೆಸ್ಟ್. ವಾಕಿಂಗ್ 3 o'clock. 3 o'clock. ಓಕೆ ಓಕೆ. ಸೊ ಇದರಲ್ಲಿ ಫೇಸ್ ಆಫ್ಸ್ ಇರುತ್ತಾ? Yes. ಫೇಸ್ ಆಫ್ ಇಂಟರ್ವ್ಯೂ ಇರುತ್ತಾ? ಹೌದು. ಓಕೆ, ಪರ್ಫೆಕ್ಟ್ ಪರ್ಫೆಕ್ಟ್. ಸೊ ಇಸ್ ಇಟ್ ಲೈಕ್ ನಮ್ಮ ಈಸ್ಟ್ ವರ್ಸಸ್ ವೆಸ್ಟ್ ಇರ್ಲಿ, ಇಲ್ಲಾಂದ್ರೆ ಕಿಂಗ್ ಆಫ್ ದ ಟೇಬಲ್ ಇರ್ಲಿ, ಅವ್ರು ಹೇಗ್ ಮಾಡ್ತಾರೆ? ಸೊ ಕಾನ್ಫರೆನ್ಸಸ್ ಇರ್ಲಿ, ಸೊ ಆತರ ಏನಾದ್ರು ನಾವು ಸಿಮಿಲರ್ ಆಗಿ ಇರುತ್ತೆ. ಸಿಮಿಲರ್ ಆಗಿರುತ್ತೆ. ಓಕೆ ಸರ್, ಇವಾಗ ಸಮ್ ಆಡಿಯನ್ಸ್ ಕ್ವಶನ್ಸ್ ಇದೆ. ಓಕೆ, ಸೊ ಇಫ್ ಎನಿ ಅಥ್ಲೀಟ್ಸ್ ವಾಂಟ್ ಟು ವಾಚ್ ದಿಸ್, ನೀವು ಹೇಳಿದ ಹಾಗೆ, ಸೊ ಅವರಿಗೆ ಏನಾದ್ರು ಈ ವಿಡಿಯೋಸ್ ವಾಚ್ ಮಾಡೋದಾದ್ರೆ ಮೇಜರ್ ಆಗಿ ಎಲ್ಲಿ ಮಾಡ್ಬೋದು, ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ಬೋದು? ಈಗ ಸೀಸನ್ 1 ಆಗಿರೋದ್ರಿಂದ ನಾವು ಯಾವುದೇ ರೀತಿ ಲೈವ್ ಅಥವಾ ಇನ್ನೊಂದು ಮಾಡ್ತಾ ಇಲ್ಲ. ಯಾಕಂದ್ರೆ ನಮಗೂ ಇದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ, ಯಾವ ತರ ಮಾಡ್ಬೇಕಂತ. ಯಾಕಂದ್ರೆ ಯಾವುದೇ ಮಾಡಿದ್ರು ನಾವು ಪ್ರೊಫೆಷನಲ್ ಮಾಡಬೇಕು ಅಂತ. ಸೊ ಸದ್ಯಕ್ಕೆ ಈಗ ನಾವು ಇವೆಂಟ್ ನ ಆರ್ಗನೈಸ್ ಮಾಡ್ತಾ ಇದೀವಿ. ಅದರಲ್ಲಿ ನಾವು ಕ್ಯಾಮ್ರಾಸ್, ವಿಡಿಯೋಸ್ ಎಲ್ಲ ಶೂಟ್ ಮಾಡ್ತಾ ಇದೀವಿ. ಇದು ನಾವು ಏನ್ ಮಾಡಿದೀವಿ, ಒಂದು 2 days ಆದ್ಮೇಲೆ ಅದನ್ನ ಯೂಟ್ಯೂಬ್ ಅಲ್ಲಿ ಬಿಡ್ತೀವಿ, ಇನ್ಸ್ಟಾದಲ್ಲೂ ಬಿಡ್ತೀವಿ. ಸೊ ನೀವು ಅಲ್ಲಿ ವಾಚ್ ಮಾಡಬಹುದು. ಓಕೆ ಓಕೆ ಸರ್, ಇದು ಸೂಪರ್ ಮ್ಯಾಚ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ನಡೆಯುತ್ತೆ ಇದು? ಸಪೋಸ್ ಇಲ್ಲಿ ಆಫ್ಲೈನ್ ವ್ಯೂವರ್ಸ್ ಬಂದ್ರೆ, ಲೈಕ್ ವಿತ್ ವಾಟ್ ಟೈಮ್ ಇಟ್ ವಿಲ್ ಎಂಡ್? ಅದೇ ನಾವೀಗ ಪ್ಲಾನ್ ಮಾಡಿದೀವಲ್ಲ, ಈಗ ಶಶಿ ಅವ್ರು ಹೇಳಿದಾಗೆ 3 o'clock ಸ್ಟಾರ್ಟ್ ಮಾಡಿದ್ರೆ ಒಂದು ಅರೌಂಡ್ 8:30 ಅಷ್ಟರಲ್ಲಿ ಮುಗಿಸ್ಬೇಕು ಅಂತ ಹೇಳಿದ್ವಿ. ಸೊ ಸೆಂಟರ್ ನಲ್ಲಿ ಏನಾದ್ರು ಪ್ರೋಗ್ರಾಮ್ಸ್ ಮಾಡಿ, ಇಂಟರ್ವ್ಯೂ ಮಾಡಿ ಇದೆಲ್ಲ ಮಾಡಕ್ಕಾಗುತ್ತೆ. ಒಂದು ಮ್ಯಾಚ್ ಅಲ್ಲೇ ಕಂಟಿನ್ಯೂಸ್ ಆಗಿ ನಡೆಯೋ ತರ ಎಲ್ಲ ಇದೆ. ಒಂದ್ ಸ್ವಲ್ಪ ಕ್ಯೂರಿಯಾಸಿಟಿ ಮಾಡಿ ಮಾಡಬೇಕು. ಮಾಡುತ್ತೆ. ಪ್ಯೂರ್ಲಿ ಲೈಕ್ ಪ್ರಮೋಷನ್ಸ್. ಹೌದು, ಮಾಡಬೇಕು. ಆಮೇಲೆ ಪ್ಲೇಯರ್ಗುನು ಅಲ್ಲಿ ಬಂದ್ ನಿಂತ್ರೆ ಆ ಜೋಶ್ ಇರಬೇಕು. ಅವ್ನು ಏನ್ ಲಾಸ್ಟ್ ಮ್ಯಾಚ್ ಅವ್ನು ಏನ್ ಆಡಿದಾನೆ ಅದು ಅವ್ನು ಗೊತ್ತಾಗಬೇಕು. ನಾನು ಎಲ್ಲಿ ತಪ್ಪು ಮಾಡಿದ್ದೀನಿ, ಎಲ್ಲಿ ವಿನ್ ಮಾಡ್ಬೇಕು ಅಂತ ಅವ್ನಿಗೂ ನಾಲೆಜ್ ಬರಬೇಕು. ರೈಟ್ 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 ಸರ್. ಸೊ ಸಪೋಸ್ ಏನಾದ್ರು ಡಿಲೇ ಆದ್ರೆ ಮ್ಯಾಕ್ಸಿಮಮ್ ಎಷ್ಟು ಟೈಮ್ ಡಿಲೇ ಆಗ್ಬೋದು? ಸಪೋಸ್ ನನಗೆ ಗೊತ್ತಿರೋ ಇದರಲ್ಲಿ ನಾವು ಯಾವತ್ತೂ ಎಲ್ಲೂ ಯಾವ ಇದರಲ್ಲೂ ನಾವು ಮಾಡಿದ ಚಾಂಪಿಯನ್ಶಿಪ್ ಡಿಲೇ ಇದು ಆಗಿಲ್ಲ. ಎಂಡಿಂಗ್ ಅಲ್ಲಿ ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ. ಸ್ಟಾರ್ಟಿಂಗ್ ಅಲ್ಲಿ ಯಾವತ್ತೂ ಡಿಲೇ ಆಗಲ್ಲ. ಎಂಡಿಂಗ್ ಅಲ್ಲಿ ಒಂದ್ ಸ್ವಲ್ಪ ಹೇಳಕ್ ಆಗಲ್ಲ, ಗೇಮ್ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಕೆಲವೊಂದು ಗೇಮ್ ಇರುತ್ತೆ, ಕೆಲವೊಂದು ಗೇಮ್ ಸ್ಲೋ ಆಗ್ಬೋದು. ಅದರಿಂದ ಪರ್ಫೆಕ್ಟ್ ಪರ್ಫೆಕ್ಟ್ ಪರ್ಫೆಕ್ಟ್. ಸೊ ಶಶಿ ಅವರೇ, ಇಸ್ ದರ್ ಎನಿ ಆಫ್ಟರ್ ಪುಲ್ಸ್? ಆಫ್ಟರ್ ಪುಲ್ ಇದೆಯಾ? ಆಫ್ಟರ್ ಪುಲ್ ಇದೆ, ಟೇಬಲ್ ಇರುತ್ತೆ, ಟೇಬಲ್ ಟ್ರೇ. ಓಕೆ ಓಕೆ. ಸೊ ಅದನ್ನಾದ್ರೂ ನಮ್ಮ ಆಡಿಯನ್ಸ್ ಅವರು ಲೈವ್ ಅದನ್ನ ವಾಚ್ ಮಾಡಬಹುದಾ? ಅದು ಲೈವ್ ಮಾಡೋಣ, ಲೈವ್ ಮಾಡ್ತೀವಿ ಡೆಫಿನೆಟ್ಲಿ. ಓಕೆ. ಸೊ ಎನಿ ಪರ್ಟಿಕ್ಯುಲರ್? ಆಫ್ಟರ್ ಪುಲ್ ಅಲ್ಲಿ ಯಾರು ಬೇಕಂದ್ರೆ ಅವ್ರು ಬಂದು ಪುಲ್ ಮಾಡೋದು
ಬೇಡ ಅಂತ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ. ಯಾಕಂದ್ರೆ ಆಡಿಯನ್ಸ್ ಬಂದಿರ್ತಾರೆ, ಅವ್ರಿಗೆ ನೋಡೋ ಜೋಶ್ ಇರುತ್ತೆ, ನಾನು ಬಂದು ಫುಲ್ ಮಾಡ್ಬಿಡ್ತೀನಿ, ನಾನು ಫುಲ್ ಮಾಡ್ಬೋದು ಅಂತ. ಬಟ್ ಅಲ್ಲಿ ಇಂಜುರಿ ಚಾನ್ಸಸ್ ಇರುತ್ತೆ. ನಮ್ ಪ್ರೊಫೆಷನಲ್ಸ್ ಅಷ್ಟೇ, ಅವ್ರು ಮಾತ್ರ ಫುಲ್ ಪ್ರೊಫೆಷನಲ್. ಆಮೇಲೆ ಅದು ಕ್ರಿಕೆಟ್ಸ್ ಬಂದ್ಬಿಡುತ್ತೆ, ಆಡಿಯನ್ಸ್ ಅಲ್ಲ, ನೀವು ಬೇಕಾದ್ರೆ ನೋಡ್ಬೋದು. ಪ್ರೊಫೆಷನಲ್ಸ್. ಈಗ ನಾವು ನೋಡ್ತಾ ಇದ್ರೆ ನಮ್ಗೆ ಹೊಸ್ತಾಗ ಕೂತ್ಕೊಂಡ್ರೆ ನಾನು ಎಳಿಬೋದು, ಇಳಿಯಕ್ಕಾಗಲ್ಲ ಅಂತ ಅನ್ಸುತ್ತೆ. ಅದೇ ಸರ್, ಇದು ಆಫ್ಟರ್ ಫುಲ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಟೆಲ್ ದಮ್ ಲೈಕ್ ಅದು ಮಾಡೋಣ ಸರ್, ಅದಕ್ಕೆ ನಾವು ಪ್ಲಾನಿಂಗ್ ಮಾಡಿದ್ವಿ. ಮಾಡೋಣ. ಓಕೆ ಸರ್, ಒಬ್ರು ಕೇಳಿದ್ದಾರೆ ಆಡಿಯನ್ಸ್, ಲೈಕ್ ಲಾಸ್ಟ್ ಟೈಮ್ ಸ್ಟೇಟ್ ಇವೆಂಟ್ 10:30 ಕಂಪ್ಲೀಟ್ ಆಯ್ತು. ಸೊ ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್ ಫ್ರಮ್ ದೆಮ್, ಲೈಕ್ ಬೇರೆಯವರಿಂದ ಯೂತ್ ಬಂದಿರ್ತಾರೆ, ಜೂನಿಯರ್ಸ್ ಬಂದಿರ್ತಾರೆ, ಮತ್ತೆ ಅವರು ಟ್ರೈನ್ ಇಲ್ಲ ಬಸ್ ಹತ್ತದಿರುತ್ತೆ, ಮೇ ಬಿ ಡಿಲೇ ಆಗುತ್ತೆ. ಸೊ ಇನ್ ದ ಫ್ಯೂಚರ್ ಅಲ್ಲಿ ಇದನ್ನ ನಾವೇನಾದ್ರೂ ಒಂದ್ ಸ್ವಲ್ಪ ಅರ್ಲಿ ಫಿನಿಶ್ ಮಾಡಬಹುದಾ, ಸೊ ದಟ್ ದೇ ಕ್ಯಾನ್ ರೀಚ್ ಹೋಮ್ ಸೇಫ್? ಇಲ್ಲ, ಇದ್ರ ಬಗ್ಗೆ ನಾವು ಅಸೋಸಿಯೇಷನ್ ಅಲ್ಲಿ ನಾವು ಕುತ್ಕೊಂಡು ಮಾತಾಡಿದೀವಿ. ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಅವಾಗಿಂದ ನಮ್ಮ ಹತ್ರ ಇದ್ದಿದ್ದು ಒಂದು 30 ಮೆಂಬರ್ಸ್. ನಿಮ್ಗೆ ಹೇಳಿದಾಗ ಸ್ಟಾರ್ಟ್ ಮಾಡಿ 30 ಮೆಂಬರ್ಸ್ ಇಂದ 60 ಆಯ್ತು, 100 ಆಯ್ತು, 120 ಆಯ್ತು. ಅವಾಗ ಲೆಫ್ಟ್ ಹ್ಯಾಂಡ್ ಇರ್ಲಿಲ್ಲ, ನ್ಯಾಷನಲ್ ಲೆವೆಲ್ ಲೆಫ್ಟ್ ಹ್ಯಾಂಡ್ ಇರ್ಲಿಲ್ಲ, ಬರೀ ರೈಟ್ ಮಾತ್ರ ಮಾಡ್ತಾ ಇದ್ವಿ, ಲೆಫ್ಟ್ ರೈಟ್ ಕೊಡ್ತಾ ಇದ್ವಿ. ಈಗ ಕಂಪಲ್ಸರಿ ರೈಟ್ ಟು ಲೆಫ್ಟ್ ಎರಡೂ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಡಿಲೇ ಆಗಿದೆ. ಯಾಕಂದ್ರೆ ನಾವು ಈಗ ಪಾರ್ಟಿಸಿಪೇಷನ್ ಜಾಸ್ತಿ ಇದೆ, 150 ತನಕ ಟಚ್ ಆಗ್ತಾ ಇದೆ. 150 ಒಂದೇ ದಿವಸದಲ್ಲಿ ಲೆಫ್ಟ್ ರೈಟ್ ಎರಡೂ ಮಾಡಕ್ಕೆ ಆಗಲಿಲ್ಲ. ಸೊ ನೀವೇಂತ ಜೈನ್ ಕನ್ವೆನ್ಷನ್ ನಾನು ಫಸ್ಟ್ ಚಾಂಪಿಯನ್ಶಿಪ್ ಮಾಡಾಗ ಅದು ಡಿಲೇ ಆಗಿತ್ತು. ಬಟ್ ಇದೇ ನಾವು ಲಾಸ್ಟ್ ಇವಾಗ ಜನವರಿನಲ್ಲಿ ಮಾಡಿರೋ ಕಾಂಪಿಟೇಷನ್ 2 days ಮಾಡಿದ್ವಿ ನಾವು. ಸೊ ನಾವು 8:30 ಕ್ಲೋಸ್ ಮಾಡಿದ್ವಿ ನಾವು ಕಾಂಪಿಟೇಷನ್. ಕ್ಲೋಸ್ ಮಾಡಿದ್ವಿ. ಪರ್ಫೆಕ್ಟ್ ಸರ್. ಸೊ ನೆಕ್ಸ್ಟ್ ಫ್ಯೂಚರ್ ಅದನ್ನೇ ಪ್ಲಾನ್ ಮಾಡ್ತೀವಿ ನಾವು. 2 days ಕಾಂಪಿಟೇಷನ್ ಮಾಡ್ತೀವಿ. ಒಂದು ದಿವಸ ಪ್ಯೂರ್ಲಿ ಲೆಫ್ಟ್ ಹ್ಯಾಂಡ್, ಒಂದು ದಿವಸ ರೈಟ್ ಹ್ಯಾಂಡ್. ಸೊ ನಾವು ಮುಂಚೆನೆ ಮಾಡ್ಬಿಡ್ತೀವಿ, ಬರೋದು ಪ್ಲಾನಿಂಗ್ ಮಾಡ್ಕೊಂಡೇ ಬಂದ್ಬಿಡಿ ಅಂತ. ಯಾಕಂದ್ರೆ ಜಾಸ್ತಿ ಇದ್ದಾರೆ ಪಾರ್ಟಿಸಿಪೇಷನ್, ನಮ್ಗೂ ಇದಾಗಬಾರ್ದು. ಓಕೆ ಓಕೆ, ಪರ್ಫೆಕ್ಟ್ ಸರ್. ಸರ್ ಆಮೇಲೆ 150 kids are there in the last championship, state championship participations. So what do you think in 5 years? ಎಷ್ಟು ಆಗಬಹುದು ಸರ್? ನೀವು ಸಪೋಸ್ ನಾವು ಸೂಪರ್ ಮ್ಯಾಚಸ್ ಈ ತರ ನಾವು ಮಾಡ್ತಿದೀವಿ, ಓಪನ್ ಚಾಂಪಿಯನ್ಶಿಪ್ಸ್ ಮಾಡ್ತಿದೀವಿ. ಸೊ ಇದನ್ನ ನಾವು ತಲೆನಲ್ಲಿಟ್ಟು ಇವಾಗ ನಮ್ಮ ಪಾಫಿ ಜೊತೆಗೆ ಪ್ರಪಂಚನೂ ಇದೆ. ಸೊ ಇಟ್ಸ್ ಅ ಹ್ಯೂಜ್ ವಿಷನ್. ಸೊ ಓವರ್ ದ ಪೀರಿಯಡ್ ಆಫ್ 5 years ಅಲ್ಲಿ ಆ 150 ಪಾರ್ಟಿಸಿಪೆಂಟ್ಸ್ ಎಷ್ಟು ಆಗಬಹುದು? ಫಸ್ಟ್ ಪ್ಯಾಫಿ ಲಾಂಚ್ ಆದಾಗ ಓಪನ್ ಚಾಂಪಿಯನ್ಶಿಪ್ ನನ್ನ ಜೊತೆಗೆ ಬಂದಿದ್ದು ಬರೀ 25 ಪ್ಲೇಯರ್ಸ್ ಮಾತ್ರ ನ್ಯಾಷನಲ್ಸ್. ಪ್ಯಾಫಿ ಓಪನ್ ಆಗ 3 years to 4 years ಆಗಿದೆ ಅಷ್ಟೇ, 3 years ಆಗಿರ್ಬೋದು. ದಿಸ್ ಇಸ್ ದ ಥರ್ಡ್ ನ್ಯಾಷನಲ್ ಐ ಥಿಂಕ್. ಫಸ್ಟ್ ಅಲ್ಲ, ಪ್ಯಾಫಿದು ಫಸ್ಟ್ ಮಥುರಾ, ಸೆಕೆಂಡ್ ಇಸ್ ಇದು ನಾಗ್ಪುರ್, ಥರ್ಡ್ ಕೇರಳ. ಸೊ 3 years. ಫಸ್ಟ್ ಟೈಮ್ ನನ್ನ ಓಪನ್ ಚಾಂಪಿಯನ್ಶಿಪ್ ಬಿಟ್ಟ ಇದ್ದೇನೆ, ಅವ್ರು ನ್ಯಾಷನಲ್ ಚಾಂಪಿಯನ್ 25 ಪ್ಲೇಯರ್ಸ್ ಅಷ್ಟೇ, ಇನ್ಕ್ಲೂಡಿಂಗ್ PID, ಎವ್ರಿವನ್, ಓನ್ಲಿ ಪ್ಯಾಫಿ ಪ್ಲೇಯರ್ಸ್. ಪ್ಯಾಫಿ ನನ್ನ ಅಸೋಸಿಯೇಷನ್ ನಾವು ಬಂದು ಆಚರಣೆ ಮಾಡಿದ್ವಿ, ಬರೀ 20 ಜನ ಇದ್ವಿ. ಸೊ ನಾಗ್ಪುರ್ಗೆ 50 ಆಗಿದ್ದಾರೆ. ಸೊ ಇವತ್ತು ಪ್ರೆಸೆಂಟ್ ಲಿಸ್ಟ್ ನಾನು ಮಾಡಿರೋದನ್ನೇ 70 ಟಚ್ ಆಗಿದೆ. 70 ಟಚ್ ಆಗಿದೆ ಓನ್ಲಿ ಫಾರ್ 3 years. ನಾನು ಇನ್ನೇನ್ ನೀವು 5 years ಹೇಳ್ತಾ ಇದ್ದೀರಾ, ನಾನು ಸ್ಟೇಟ್ ಹೇಳ್ತಾ ಇಲ್ಲ, ನ್ಯಾಷನಲ್ಸ್ಗೆ ನಾವು ಆಲ್ಮೋಸ್ಟ್ 120, 130 ರೀಚ್ ಆಗ್ತೀವಿ, 150 ತನಕ ರೀಚ್ ಆಗ್ತೀವಿ. ಬರೀ ನ್ಯಾಷನಲ್ಸ್ ಸೆಲೆಕ್ಟ್ ಆಗಿ ಬರೋಂತ ಪ್ಲೇಯರ್ಸ್. ನಾನು 150 ಪ್ಲೇಯರ್ಸ್ ಸೆಲೆಕ್ಟ್ ಮಾಡಬೇಕಾದ್ರೆ 1:3 ಮೋರ್ ದನ್ 400 ಪ್ಲೇಯರ್ಸ್ ಸ್ಟೇಟ್ ಅಲ್ಲಿ ಇರ್ತಾರೆ. ವಾ ವಾ ವಾ, ದಟ್ಸ್ ಅವರ್ ವಿಷನ್. ಡೆಫಿನೆಟ್ಲಿ ಸರ್. ಸರ್, ಇವಾಗ 5 ವರ್ಷ ಮುಂಚೆ ನಮ್ಮ ಕರ್ನಾಟಕದ ಅಥ್ಲೀಟ್ಸ್, ಫ್ರಮ್ ಯುವರ್ ಪಾಯಿಂಟ್ ಆಫ್ ವ್ಯೂ, ಯಾಕಂದ್ರೆ ನಿಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅಂಡ್ ಯು ಆರ್ ಬೀನ್ ಇನ್ ಟು ದಿಸ್ ಫ್ರಮ್ ವೆರಿ ಲಾಂಗ್ ಟೈಮ್. ಸೊ ಅಥ್ಲೀಟ್ಸ್ ನ್ಯಾಷನಲ್ ಅಲ್ಲಿ ಮೆಡಲ್ ವೈಸ್ ಇವಾಗ 5 ವರ್ಷ ಮುಂಚೆ ಮತ್ತೆ 5 ವರ್ಷ ಆದ್ಮೇಲೆ ವಾಟ್ ಯು ಥಿಂಕ್ ನಮ್ಮ ಕರ್ನಾಟಕದಿಂದ ಮೆಡಲ್ಸ್ ವಿನ್ನರ್ಸ್ ಇನ್ ನ್ಯಾಷನಲ್ ಮೆಡಲ್ ಹೊಡಿಬಹುದು, ರೈಟ್ ಸರ್, ಹೊಡಿಬಹುದು, ಅಚೀವ್ ಮಾಡಬಹುದು. ಫಸ್ಟ್ 5 ವರ್ಷ ಮುಂಚೆ ಸಾರಿ, ಈಗ ಓವರ್ ಆಲ್. ಸೊ ಏಬಲ್ ಅಲ್ಲಿ ಸ್ವಲ್ಪ ನಾವು ಲೋ ಲೆವೆಲ್ ಇದ್ದೀವಿ. ಏಬಲ್ ಕ್ಯಾಟಗರಿ ನಾವು ಏನ್ ಮಾಡ್ತಿದೀವಿ. ಬಟ್ ವೆನ್ ಯು ಲುಕ್ ಇನ್ ಟು ದಿ ಪ್ಯಾರಾ, ಆಲ್ ಓವರ್ ಇಂಡಿಯಾ ಕರ್ನಾಟಕ ಇಸ್ ದಿ ಚಾಂಪಿಯನ್. ಏಷ್ಯಾ ಓಪನ್ ಏಷ್ಯಾದಲ್ಲಿ ನಮ್ಗೆ ಅವಾರ್ಡ್ ಕೊಟ್ಟಿದ್ದಾರೆ. ಕರ್ನಾಟಕ ಪ್ಯಾರಾದಲ್ಲಿ ಹೈಯೆಸ್ಟ್ ಮೆಡಲ್ಸ್ ಹೊಡೆದಿರೋದು ಏಷ್ಯಾದಲ್ಲೂ ನಮ್ದೇನೆ ಕರ್ನಾಟಕ. ಸೊ ಆಲ್ ಓವರ್ ಇಂಡಿಯಾದಲ್ಲೂ ಹೈಯೆಸ್ಟ್ ಮೆಡಲ್ ನಮ್ಗೆ ಇರೋದು. ಏಬಲ್ ಅಲ್ಲಿ ನಾವೊಂದ್ ಸ್ವಲ್ಪ ಕಡಿಮೆ ಇದೀವಿ. ಬಟ್ ಇವಾಗಿರೋ ಟೆಕ್ನಾಲಜಿ, ಇವಾಗಿರೋ ಎಕ್ವಿಪ್ಮೆಂಟ್ಸ್, ಈಗ ನಮ್ಗೆ ಸಿಗ್ತಾರಂತ ವರ್ಕೌಟ್, ಇನ್ಫ್ಯಾಕ್ಟ್ ಹೇಳ್ಬೇಕಂತ ಹೇಳಿದ್ರೆ ಪ್ರಪಂಚದಲ್ಲಿ ನಾನು ಒಬ್ಬ ಮ್ಯಾನೇಜರ್ ಆಗಿ ಹೈದರಾಬಾದ್ ಕೆಲಸ ಮಾಡ್ತಾ ಇದ್ದೀನಿ.
ನನಗೊಬ್ಬ ಫಾರಿನ್ ಕೋಚ್ ಕೊಟ್ಟಿದ್ದಾರೆ, ನಾವು ಅವ್ರ ತಗೊಂಡಿರೋ ನಾಲೆಜ್ ಅಂತ ನಾನು ಹುಡುಗು ಶೇರ್ ಮಾಡಿದೀನಿ. ಆತರ ಎಲ್ಲರನ್ನೂ ಆಗಿದೆ. ಎಲ್ಲ ನಾನು ಒಬ್ಬನೇ ಸ್ಟೇಟ್ ಅಲ್ಲಿ ಅಂತಲ್ಲ, ಎಲ್ಲಾ ಇಂಡಿಯಾದಲ್ಲಿ ಎಲ್ಲರೂ ನಾಲೆಜ್ ಸಿಕ್ಕಿದೆ. ಆಮೇಲೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲರೂ ಒಬ್ರಿಗೊಬ್ರು ಲಿಂಕ್ ಆಗಿ ಆ ವರ್ಕೌಟ್ ಸ್ಟೈಲ್ ಚೇಂಜ್ ಆಗಿ ಬಹುಶಃ ಗೇಮ್ ತುಂಬಾನೇ ಇಂಪ್ರೂವ್ ಆಗಿದೆ. ನೆಕ್ಸ್ಟ್ 5 years ಅಲ್ಲಿ ನಾವು ಏನ್ ನಾವು ಪ್ಯಾರಾ ನಾವು ಎಕ್ಸೆಪ್ಟ್ ಮಾಡಿದ್ವಿ ಅದೇ ತರನೇ ಏಬಲ್ ಅಲ್ಲೂ ಬರೋ ಚಾನ್ಸಸ್ ತುಂಬಾ ಇದೆ. ತುಂಬಾ ಇದೆ. ನೀವು ನೋಡ್ತಾ ಇರ್ಬೋದು, ಈಗ ಶಶಿನೇ ತಗೋಬಹುದು, ಈಗ ಶರತ್ ತಗೋಬಹುದು. ಸೊ ಇಬ್ರು ನಮ್ ಸ್ಟೇಟ್ ಪ್ಲೇಯರ್ಸ್ ಗೇಮ್ ಹೆಂಗ್ ಚೇಂಜ್ ಆಗಿದೆ. ಅವ್ನು 130 kgs, ಇವನ್ 70 kg. ಸೊ ಗೇಮ್ ಚೇಂಜ್ ಆಗ್ತಾ ಇದೆ. ಶಶಿ ಅವರೇ, can we see you as a comeback with COC in the next championship, state championship? 100%. Championship. 100%. Perfect. Sir, why COC? ಯಾಕೆ ಸ್ಟೇಟ್ ಅಲ್ಲಿ, ನ್ಯಾಷನಲ್ ಅಲ್ಲಿ COCs ನಡೆಯುತ್ತೆ, ಬಟ್ ಇಂಟರ್ನ್ಯಾಷನಲ್ ಏಷ್ಯನ್ಸ್ ವರ್ಲ್ಡ್ಸ್ ಅಲ್ಲಿ ಯಾಕೆ? ವರ್ಲ್ಡ್ ಅವ್ರದ್ದು ರೂಲ್ ಇರೋದು ಆ ತರಾನೆ, ಬಟ್ ಹುಷಾರ್ ಮುಂದಕ್ಕೆ ಚೇಂಜ್ ಮಾಡಬಹುದು. ನೀವು ಒಂದು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾವು ಈ ಗೇಮ್ ನ ಪ್ರಮೋಟ್ ಮಾಡಬೇಕು, ನಾವು ಮಾಡಬೇಕು, ಒಬ್ಬರ ಚಾಂಪಿಯನ್ ಮಾಡಿದ್ರೆ ಅವ್ನು ನೋಡಿದ್ರೆ ಇನ್ನ ಇಬ್ರು ಬರ್ತಾ ನಾನು COC ಮಾಡಬೇಕು ಅನ್ನೋದು ಕುತೂಹಲ ಅವನಲ್ಲಿ ಇರುತ್ತೆ ಅಂದ್ಬಿಟ್ಟು ನಾವು ಗೇಮ್ ನ ಪ್ರಮೋಟ್ ಮಾಡಕ್ಕೆ ಅದನ್ನ ಮಾಡ್ತಾ ಇದೀವಿ. ಬಟ್ ವರ್ಲ್ಡ್ ಅಲ್ಲಿ ಆ ರೂಲ್ ಇಲ್ಲ, COC ಮಾಡಕ್ಕಂತ ರೂಲ್ ಇಲ್ಲ. ಬಟ್ ನೆಕ್ಸ್ಟ್ ನಮ್ಮನ್ನ ನೋಡಿ ಅವ್ರು ಮಾಡ್ತಾ ಇದ್ರೆ ನಮ್ಗೆ ಹೋಪ್ ಇದೆ. ಯಾಕೆ ಅಂತ ಹೇಳಿದ್ರೆ ಇಷ್ಟು ದಿವಸ ನಾವೆಲ್ಲ ವರ್ಲ್ಡ್ ನೋಡ್ತಾ ಇದ್ವಿ, ವರ್ಲ್ಡ್ ಆರ್ಮ್ ರೇಸಿಂಗ್ ಹಿಡಿಯುತ್ತೆ, ವರ್ಲ್ಡ್ ಆರ್ಮ್ ರೇಸಿಂಗ್, ಬಟ್ ಇಡೀ ವರ್ಲ್ಡ್ ಇವತ್ತು ನಮ್ಮ ಇಂಡಿಯಾ ನೋಡ್ತಾ ಇದೆ. ಇಡೀ ವರ್ಲ್ಡ್ ನಮ್ಮನ್ನ ನೋಡ್ತಾ ಇದೆ. ಯಾರು ಆರ್ಮಸ್ ಆ ಲೆವೆಲ್ ತಗೊಂಡು ಹೋಗಿರಲಿಲ್ಲ. ಪ್ರೀತಿ ಮೆಂಬರ್, ಪ್ರವೀಣ್ ತಬಾಸ್ ಆಗಿರ್ಬೋದು, ಇಲ್ಲ ಪ್ಯಾಫಿ ಟೀಮ್ ಆಗಿರ್ಬೋದು, ಒಂದು ಪ್ರಪಂಚನ ಟೈಪ್ ಮಾಡ್ಕೊಂಡು ತಗೊಂಡೋಗಿದ್ರೆ ಇವತ್ತು ಇಡೀ ವರ್ಲ್ಡ್ ನಮ್ಮನ್ನ ನೋಡ್ತಾ ಇದೆ. ಸರ್, ಐ ಗ್ಯಾರಂಟಿ ಯು, ಈವನ್ ಇನ್ ವರ್ಲ್ಡ್ ಐ ಹ್ಯಾವ್ ನೆವರ್ ಸೀನ್ 3000 ಪಾರ್ಟಿಸಿಪೆಂಟ್ ಇನ್ ಒನ್ ಪ್ಲೇಸ್. ದಟ್ ಹ್ಯಾಪೆಂಡ್ ಓನ್ಲಿ ಇನ್ ಪಾಫಿ ನ್ಯಾಷನಲ್ಸ್. ಹೌದು ಸರ್, ಖಂಡಿತವಾಗ್ಲೂ. ಈಗ ಅದನ್ನ ಇದು ಮಾಡಕ್ಕೆ ತುಂಬಾ ನಮ್ಗೆ ಅದನ್ನ ಆಲ್ಮೋಸ್ಟ್ 4000 ಪ್ಲೇಯರ್ಸ್ ಅಥ್ಲೆಟ್ಸ್ ನಾಗ್ಪುರ್ ಅಲ್ಲಿ ಬಂದಿದ್ದು ರಿಜಿಸ್ಟ್ರೇಷನ್. ಹೌದು, ನಾಗ್ಪುರ್ ಅಲ್ಲಿ ಬಂದಿದ್ದು. ದಟ್ ಈಸ್ ಓನ್ಲಿ ಸಿಂಗಲ್ ಎಂಟ್ರಿ. ಒಬ್ಬ ಪ್ಲೇಯರ್ ಡಬಲ್ ಎಂಟ್ರಿ ಲೆಕ್ಕ ತಗೊಂಡಿಲ್ಲ ನಾವು. ಓನ್ಲಿ ಸಿಂಗಲ್ ಎಂಟ್ರೀಸ್ ಅಷ್ಟು 3500 ಚೇಂಜ್ ಪ್ಲೇಯರ್ಸ್. ಐ ಹರ್ಡ್ ಸರ್, ಬೆಳಗ್ಗೆ 9 ಗಂಟೆಗೆ ಶುರು ಆದ್ರೆ ನೈಟ್ ಸರ್ ನಾವು ಕ್ಲೋಸ್ ಮಾಡಕ್ ಆಗ್ತಾ ಇಲ್ಲ. ನಾವು ಎಕ್ಸೆಪ್ಟ್ ಮಾಡಿಲ್ಲ ಅಷ್ಟು ಪ್ಲೇಯರ್ಸ್ ಬರ್ತಾರೆ ಅಂತ. ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಎಷ್ಟಿತ್ತು ಸರ್ ಎಕ್ಸ್ಪೆಕ್ಟೇಷನ್? ಸರ್ ನಮ್ದು ಇದ್ದಿದ್ದು ನೋಡಿ, ನಾಗ್ಪುರಲ್ಲಿ ನಾವು ಮಾಡಿದ್ವಿ, ಓಪನ್ ಮಾಡಿದ್ವಿ. ನಾವು ಸೆಲೆಕ್ಷನ್ ಇರ್ಲಿಲ್ಲ ಅವಾಗ, ಸ್ಟೇಟ್ ಮಟ್ಟ ಟೈಮ್ ಓಪನ್ ಬಿಟ್ಟಿದ್ವಿ. ಓಪನ್ ಅಲ್ಲೇ ನಮಗೆ ಆಲ್ಮೋಸ್ಟ್ 2200 ಬಂದಿತ್ತು. ಸೊ ನಾವು ಅದನ್ನೇ ಪ್ಲಾನ್ ಮಾಡಿದ್ವಿ. ನಾವು ಓಪನ್ ಗೆ 2000 ಜನ ಬಂದಿದ್ದಾರೆ ಅಂತ ಹೇಳಿದ್ರೆ, ಸೊ ನಾವು ಸೆಲೆಕ್ಷನ್ ಮಾಡಿ ಫಿಲ್ಟರ್ ಮಾಡಿದ್ರೆ ಅಷ್ಟು ಬರ್ಬೋದೇನೋ ಅಂತ. ಸೊ ಆ ನ್ಯಾಚ್ ನೋಡಿ ನಮ್ಗೆ ಇನ್ನೂ ಸ್ಟೇಟ್ಸ್ ಜಾಸ್ತಿ ಆಡ್ ಆಯ್ತು. ಸೊ ಎಲ್ಲರೂ ಬರಕ್ ಶುರು ಮಾಡೋದು. ಸೆಲೆಕ್ಷನ್ ಮಾಡಿ ನಮ್ಗೆ ಅಷ್ಟು ಬಂದಿದೆ. ಸೊ ಇಸ್ಲಿ ಕೇರಳದಲ್ಲಿ ಇನ್ನೂ ಜಾಸ್ತಿ ಇರುತ್ತೆ ಅಂತ ಅಕ್ಸೆಪ್ಟ್ ಮಾಡ್ತೀನಿ. ಓಕೆ ಸರ್, ಇದು ಪಾಫಿನಲ್ಲಿ ನಾನು ಇದು ಕೇಳಿದೆ, ಒಳಗಡೆ 7 ಟೇಬಲ್, ಆಚೆನು ಒಂದು 4-5 ಟೇಬಲ್ ಹಾಕಿ ಮಾಡಿ. ಸರ್ ನಮ್ಗೆ ಇದು ಬಂದ್ಬಿಟ್ಟು ಫಸ್ಟ್ ಮಧುರಲ್ಲಿ ಆಗಿದ್ದು, ನನ್ನ ಟ್ರಯಲ್ ಆಗಿತ್ತು. ನಾವು ಅಷ್ಟು ಬರ್ತಂತ ಅಕ್ಸೆಪ್ಟ್ ಮಾಡಿರಲಿಲ್ಲ. ಓಪನ್ ಅಲ್ಲಿ ನಾವು ಬರಲ್ಲ, ಯಾಕಂದ್ರೆ ಫಸ್ಟ್ ಮಾಡ್ತಾ ಇರೋದು ನಾವು ಪ್ಯಾಕೇಜ್ ಲಾಂಚ್ ಮಾಡಿ ಫಸ್ಟ್ 1000-1500 ಬರ್ತಾರೆ ಅಂತ ಪ್ಲಾನ್ ಮಾಡಿದ್ವಿ. ಬಟ್ ಅಲ್ಲೇ ನಮ್ಗೆ 2000 ಚೇಂಜ್ ಪ್ಲೇಯರ್ಸ್ ಬಂದ್ರು. ಸೊ ಟೇಬಲ್ ಅನ್ನು ಮತ್ತೆ ತರಿಸಿ ಇಕ್ಕಿದ್ ನಾವು ಆಚೆ ಕಡೆ. ನಾವು ಹಾಲ್ ಅಷ್ಟೇ ಮಾಡಿರ್ತೀವಿ. ಈಗ 1000 ಪ್ಲೇಯರ್ಸ್ ಅಷ್ಟು ನಾವು ಸಿಟಿಂಗ್ ಕೆಪಾಸಿಟಿ ಹಾಲ್ ಮಾಡಿರ್ತೀವಿ. ಇಲ್ಲಿ 1:2 ಆಗೋಯ್ತು. ಸೊ ಸೇಮ್ ಥಿಂಗ್ ಹ್ಯಾಪನ್ ಇನ್ ನಾಗ್ಪುರ್. ನಾಗ್ಪುರಲ್ಲಿ ಇರ್ಲಿ ಅಂದ್ಬಿಟ್ಟು ನಾವು 3000 ಸಿಟಿಂಗ್ ಕೆಪಾಸಿಟಿ ತಗೊಂಡಿದ್ದಲ್ಲಿ 3500 ಪ್ಲಸ್ ಇದ್ದಾರೆ. ಸೊ ಏನಾಯ್ತು, ನಾವು ಪ್ಯಾರಾ ಏನಿದೆ ನಮ್ದು ಪ್ಲೇಯರ್ಸ್ ನ ಅವ್ರಿಗೆ ಇನ್ನೊಂದು ಚಿಕ್ಕ ಮಿನಿ ಹಾಲ್ ತಗೊಂಡು ನಾವು ಮಾಡಬೇಕಾಗಿತ್ತು. ಪರ್ಫೆಕ್ಟ್ ಸರ್, ಪರ್ಫೆಕ್ಟ್. ಇದು ಕೇಳಿ ನನಗೆ ತುಂಬಾ ಲೈಕ್ ಪ್ರೌಡ್ ಅಂತ ಫೀಲ್ ಆಗ್ತಿದೆ. ಈವನ್ ವರ್ಲ್ಡ್ಸ್ ಅಲ್ಲಿ ಅಷ್ಟು ಬರ್ತಿಲ್ಲ. ಲೈಕ್ ಇನ್ ಇಂಡಿಯಾ ದ ಕ್ರೇಜ್, ಇವಾಗಿರೋ ಒಂದು ಕ್ರೇಜ್ ಏನಿದೆ ಅದು ಮ್ಯಾಚ್ ಮಾಡಕ್ಕಾಗಲ್ಲ. ಸೊ ದಟ್ಸ್ ವಾಟ್ ವಿ ಫೀಲ್. ಸರ್, ಆಮೇಲೆ ನ್ಯಾಷನಲ್ಸ್ ಇವಾಗ ಕೇರಳ ಆಗ್ತಿದೆ. ಸೊ ಆಮೇಲೆ ಇವಾಗ ಒಂದು ಪ್ರೋ ಪಂಜಾಬ್ ಇವಾಗ ಆಗಸ್ಟ್ ಅಂತೂ ಆಗ್ತಿದೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣದೊಂದು ಈವೆಂಟ್ ಆಗ್ತಿದೆ. ಸೊ ಐ ಥಿಂಕ್ ಮುಂಬೈ ಶೇರು ಕ್ಲಾಸ್ ಈಗ ಆಗ್ತಿದೆ. ಸೊ ವಾಟ್ ಫ್ಯೂಚರ್ ಪ್ಲಾನ್ಸ್, ಲೈಕ್ ನಮ್ ಕಡೆಯಿಂದ ನಮ್ಮ ಕರ್ನಾಟಕದಲ್ಲಿ ಇದಾದ್ಮೇಲೆ ನೆಕ್ಸ್ಟ್ ಏನ್ ಪ್ಲಾನ್ ಇದೆ ಸರ್? ಈಗ ಸದ್ಯಕ್ಕೆ ನಮ್ಗೆ ಏನಾಗಿದೆ, ಈಗ ನಮ್ದು ಸೀಸನ್ 1 ಏನ್ ಮಾಡ್ತಾ ಇದೀವಿ, ಇದನ್ನ ಮಾಡಕ್ ತುಂಬಾ ಜನ ರೆಡಿ ಇದ್ದಾರೆ. ಈಗ ನಾವು ಮಾಡ್ತೀವಿ ಸರ್, ನಿಮ್ದೆ ಕೈ ಜೋಡಿಸ್ತೀವಿ, ಮಾಡ್ತೀವಿ, ನಮಗೂ ಚಾನ್ಸ್ ಕೊಡಿ, ನಾವು ಮಾಡ್ತೀವಿ ಅಂತ.
ಸೊ ನಾನು ಎಲ್ರಿಗೂ ನಾನು ಹೇಳ್ತಾರೆ, ನಾನು ಸೀಸನ್ 1 2 ಇಯರ್ಸ್ ಅಲ್ಲಿ ನಾನು 13 ಸೀಸನ್ಸ್ ಮಾಡಿದೀನಿ, 14 ಸೀಸನ್ಸ್ ಮಾಡಿದೀನಿ ಅಂತ. ಸರ್ ನಾನೊಂದು ಪಾರ್ಕಿಂಗ್ ಶೆಡ್ ಅಲ್ಲಾಗ್ಲಿ ಒಂದು ಚಿಕ್ಕ ಇದ್ರಲ್ಲಿ ಮಾಡಕ್ಕೆ ನನಗೇನಿಲ್ಲ, ನಾನು ವಾರಕ್ಕೆ ಒಂದೊಂದು ಮಾಡ್ಕೊಂಡು ಹೋಗ್ಬೋದು. ಈಗ ನಾವು ಆತರ ಮಾಡಿದ್ರೆ ನಾವು ಆತರ ಮಾಡಬಾರ್ದು. ಪ್ಲೇಯರ್ಸ್ ಬಂದಿದಾರಲ್ಲ ಅವ್ನಿಗೆ ಖುಷಿ ಆಗ್ಬೇಕು, ಅವ್ನು ಕಷ್ಟ ಬಿದ್ದಿರ್ತಾನೆ, 6 months 3 months ಟ್ರೈನ್ ಮಾಡಿರ್ತಾನೆ, ಅವ್ನು ಡಯಟ್ ಆಗಿರ್ತಾನೆ, ಅವ್ನು ವೆಯ್ಟ್ ಕಟ್ ಮಾಡಿರ್ತಾನೆ, ವೆಯ್ಟ್ ಗೇನ್ ಮಾಡಿರ್ತಾನೆ, ಇನ್ವೆಸ್ಟ್ ಮಾಡಿರ್ತಾನೆ. ಅವ್ನು ಇನ್ವೆಸ್ಟ್ಮೆಂಟ್ ಬಿಡಿ, ನಾವು ಕ್ಯಾಶ್ ಪ್ರೈಸ್ ಅಂತೂ ಕೊಟ್ಟು ಅವನ್ನ ಕರ್ಕೊಂಡ್ ಬರಕ್ಕೆ ನಮ್ಗೆ ಅಷ್ಟಿಲ್ಲ, ನಾವು ಅಷ್ಟು ಬೆಳೆದಿಲ್ಲ ನಾವು. ಬಟ್ ಅವ್ನು ಬಂದ್ರೆ ಅವ್ನು ಸಂತೃಪ್ತಿಯಾಗಿ ಸಕ್ಕದಾಗಿದೆ ಸರ್ ಗೇಮ್, ನನ್ ಸ್ಟೇಜ್ ಚೆನ್ನಾಗಿತ್ತು, ನಾನು ಚೆನ್ನಾಗಿ ಆಡಿದೆ, ಒಂದು ಒಳ್ಳೆ ಮೆಡಲ್ ಸಿಗ್ತದೆ, ಒಳ್ಳೆ ಸರ್ಟಿಫಿಕೇಟ್ ಸಿಗ್ತದೆ, ಅವ್ನು ಖುಷಿ ಬಿಡ್ಬೇಕು, ಟೈಮ್ ಹಿಡಿದ್ರು ಪರವಾಗಿಲ್ಲ. ಈಗ ಆಲ್ಮೋಸ್ಟ್ ಉಡುಪಿ ರೆಡಿ ಇದಾರೆ ಮಾಡಕ್ಕೆ, ಸರ್ ನಾವು ಮಾಡೋಣ, ನಾವು ಮಾಡ್ತೀವಿ ಅಂತ ನಾವು ಹೋಲ್ಡ್ ಮಾಡಿದೀವಿ, ಪ್ಲಾನಿಂಗ್ ಕರೆಕ್ಟ್ ಆಗಿರ್ಬೇಕು ಅಂತ. ಸೊ ಅದ್ರ ಪ್ರಕಾರ ನಾವು ಮಾಡ್ತೀವಿ, ಯಾವ್ದು ನಾವು ಡೌನ್ ಆಗಕ್ಕಂತೂ ಬಿಡೋದಿಲ್ಲ, ಅದನ್ನ ಪ್ರಕಾರ ನಾವು ಮಾಡೇ ಮಾಡ್ತೀವಿ. ಪರ್ಫೆಕ್ಟ್ ಸರ್, ಥ್ಯಾಂಕ್ ಯು ಫಾರ್ ಕ್ಲಾರಿಫೈಂಗ್ ಆನ್ ದಿಸ್. ಸರ್ ಆಮೇಲೆ ಶಶಿ ಅವರೇ, ನೆಕ್ಸ್ಟ್ ಸೂಪರ್ ಮ್ಯಾಚ್, ನೆಕ್ಸ್ಟ್ ಸೀಸನ್ ಏನಾದ್ರು ಪ್ಲಾನ್ ಆಗಿದೆಯಾ? ಸಪೋಸ್ ಆಗಿದ್ರೆ ಎಲ್ಲಿ ಮತ್ತೆ ಯಾವಾಗ ಆಗಬಹುದು? ಸದ್ಯಕ್ಕೆ ಶೆಡ್ಯೂಲ್ ಪ್ಲಾನ್ ಮಾಡಿಲ್ಲ, ಬಟ್ ಪ್ಲೇಯರ್ಸ್ಗೆ 2 months ಬಿಫೋರ್ ಇನ್ಫಾರ್ಮೇಶನ್ ಹೋಗುತ್ತೆ. ನಮ್ ಶೆಡ್ಯೂಲ್ ಇನ್ನ 2 months ಇದೆ ಅಂದಂಗೆ ಕಾಲ್ ಮಾಡಿ ಇನ್ಫಾರ್ಮೇಶನ್ ಕೊಡ್ತೀವಿ ಪ್ಲೇಯರ್ಸ್, ಸೊ ದಟ್ ದೇ ಕ್ಯಾನ್ ಪ್ರಿಪೇರ್ ಅಂತ. ಸೀಸನ್ 1 ಸೀಸನ್ 2 ಎಲ್ಲ ಕ್ಯಾಶ್ ಪ್ರೈಸ್ ಪ್ಲಾನಿಂಗ್ ಇಲ್ಲ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಮ್ಗೆ ಪ್ರಮೋಷನ್ಸ್ ಎಲ್ಲ ಹೋಗ್ತಾ ಅಂದ್ರೆ ಗ್ರೋ ಆಗ್ತಿದ್ದಂಗೆ ಪ್ಲೇಯರ್ಸ್ಗೆ ಅವ್ರಿಗೆ ಏನಾರ ಬೆನಿಫಿಟ್ ಆಗುತ್ತೆ 100% ಮಾಡೇ ಮಾಡ್ತೀವಿ. ಇನ್ನೊಂದು ನಿಮ್ಮ ಚಾನಲ್ ಹಾಗೂ ನಿಮ್ಮ ಮೂಲಕ ಒಂದು ಹೇಳ್ಕೊಂತೀನಿ, ಎಷ್ಟೋ ಜನ ಪ್ಲೇಯರ್ಸ್ ಈಗ ನಾವು ಈ ಸೀಸನ್ 1 ನಾವು ಎಲ್ಲ ಮಾಡಿದ್ಮೇಲೆ ಸರ್ ನಾವು ಆಡ್ತೀವಿ ನಮಗೂ ಚಾನ್ಸ್ ಕೊಡಿ ಅಂತ ಕೇಳ್ತಿದ್ರೆ, ನಾವು ಯಾರಿಗೂ ಚಾನ್ಸ್ ಕೊಡಬಾರ್ದು ಅನ್ನೋದು ಉದ್ದೇಶ ನಮ್ಗೇನು ಇಲ್ಲ. ನಾನು ಎಲ್ಲರಿಗೂ ಹೇಳ್ತೀನಿ, ಎಲ್ಲರಿಗೂ ಚಾನ್ಸ್ ಇರುತ್ತೆ, ಎಲ್ಲರಿಗೂ ಟೈಮ್ ಬರುತ್ತೆ, ಎಲ್ಲರೂ ಆಡ್ತೀರಾ, ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಂದ್ ಲೆವೆಲ್ ಬನ್ನಿ, ಎಲ್ಲಾರು ಫಸ್ಟ್ ಸೆಕೆಂಡ್ ಬರಬೇಕು ಅಂತ ಚಾನ್ಸ್ ತಗೊಂಡು ಆಡಿ, ನೀವು ಅವತ್ತು ನಿಮ್ಗೂ ಚಾನ್ಸ್ ಬರುತ್ತೆ. ಇದು ನಾವು ಫಸ್ಟ್ ಟ್ರಯಲ್ ರನ್ ಅಂತ ಮಾಡ್ತಾ ಇದೀವಿ. ಸೊ ಟಾಪ್ ಪ್ಲೇಯರ್ಸ್ ಯಾರಿದ್ದಾರೆ ತುಂಬಾ ಕುತ್ಕೊಂಡು ಡಿಸ್ಕಷನ್ ಮಾಡಿ ಅಂತವ್ರನ್ನೇ ಚೂಸ್ ಮಾಡಿದೀವಿ. ಈಗ ಯಾರನ್ನ ಕಾಲ್ ಮಾಡ್ತಾ ಅಥವಾ ತುಂಬಾ ಜನ ಕಾಲ್ ಮಾಡಿದವರಿದ್ದೀರಾ, ಕಾಲ್ ಮಾಡಿರೋರಿದ್ದೀರಾ, ನಿಮ್ಗೂ ಚಾನ್ಸ್ ಸಿಗುತ್ತೆ, ನೀವು ಹಾರ್ಡ್ ವರ್ಕ್ ಮಾಡಿ, ನೀವು ಆಡೇ ಆಡ್ತೀರಾ ಸೀಸನ್. ಸೊ ಯು ಆರ್ ಸೇಯಿಂಗ್ ಆಪರ್ಚುನಿಟಿ is there for everyone. Everyone is there. Hard work ಮೇಲೆ ಇರುತ್ತೆ. Yes. It's not given. It is earned. Sure. Okay. Perfect, sir. Perfect. Sir, are there any VIP guests in this? ಸರ್ ಈಗ ನಾನು ಫಸ್ಟ್ ಶೈಕಾ ಅಂತ ಬಹುಶಃ ಪ್ರೆಸಿಡೆಂಟ್ ಆಗಿದ್ದಾರೆ ಪ್ಯಾರಾದಲ್ಲಿ. ಅಲ್ಲಿ ತುಂಬಾ ಸ್ಪೋರ್ಟಿವ್ ಆಗಿ ತುಂಬಾ ಚೆನ್ನಾಗಿ ಎಂಕರೇಜ್ ಮಾಡ್ತಾರೆ. ಈಗ ಅದೊಂದೇ ಬಹುಶಾಹಿ ಅಂತಾನೆ ಅಂತಲ್ಲ, ಎಲ್ಲಾ ತರ ಗೇಮಲ್ಲೂ ಇದು ಮಾಡ್ತಾರೆ. ಸೊ ಅವರೇ ನಮ್ಗೆ ಇವಾಗ ನ್ಯಾಷನಲ್ಸ್ಗೆ ನಾವು ಏನ್ ಅತ್ಯಧಿಕ ಕರ್ಕೊಂಡು ಹೋಗ್ತಾ ಇದೀವಿ ಅಷ್ಟು ಜನಕ್ಕೂ ಟ್ರ್ಯಾಕ್ ಶೂಟ್ ನ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಸ್ಪೋರ್ಟ್ಸ್ಗೆ ಅಂತಾನೆ, ಅವ್ರು ಆರ್ಮ್ ರೆಸ್ಲಿಂಗ್ ಅಂತಲ್ಲ, ಯಾವುದೇ ಸ್ಪೋರ್ಟ್ಸ್ ಅನ್ನು ನಾವು ಮಾಡ್ಬೇಕು ಅನ್ನೋದು ಒಂದು ಇದರಿಂದ ಪ್ಯಾರಾ ಟೀಮ್ ಅವರು ರೆಡಿ ಮಾಡಿ ಇದನ್ನ ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದು. ಸೊ ಅವರು ಬರ್ತಿದ್ದಾರೆ. ಆಮೇಲೆ ಪ್ರೋ ಪಂಜಾಬ್ ಪ್ಲೇಯರ್ ತೇಜಸ್ ಅವ್ರನ್ನ ನಾವು ಇನ್ವೈಟ್ ಮಾಡಿದೀವಿ, ಅವರು ಬೆಂಗಳೂರಲ್ಲೇ ಇರೋದ್ರಿಂದ ಸಾರ್ ನಾನು ಫ್ರೀ ಆದರೆ ಖಂಡಿತವಾಗ್ಲೂ ಬರ್ತೀನಿ ಅಂತ ಹೇಳಿದ್ರೆ. ಸೊ ಇಷ್ಟು ಗೆಸ್ಟ್ ನಾವು ಅಂದ್ರೆ ರೊಟೇಟ್ ಗೆಸ್ಟ್ ಮಾಡ್ತಾ ಇದೀವಿ. ಇನ್ನ ಕೆಲವು ಗೆಸ್ಟ್ ನ ಶಶಿ ಅವರು ಮಾಡಿದ್ದಾರೆ. ಸರ್ ಆಮೇಲೆ ಇನ್ನೊಂದು ಕ್ವಶನ್ ಸರ್, ನ್ಯೂ ಬಿಗಿನರ್ಸ್ ನಮ್ಮ ಪಾಫಿಗೆ ಯಾಕೆ ಜಾಯ್ನ್ ಆಗ್ಬೇಕು? ನೋಡಿ, ನಾನು ಪ್ಯಾಫಿಗೆ ಜಾಯ್ನ್ ಆಗಿ ಅಂತ ನಾನು ಯಾರಿಗೂ ನಾನು ಬಲವಂತ ಮಾಡೋದಿಲ್ಲ, ನಾನು ಅಂತ ಬರೀದನ್ನು ಕೇಳೋದಿಲ್ಲ. ಸೊ ನಿಮ್ಗೆ ಯಾವುದೇ ಒಂದು ಅಸೋಸಿಯೇಷನ್ ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದೀನಿ, ಯಾವುದೇ ಒಂದು ನೀವು ಪ್ಲಾಟ್ಫಾರ್ಮ್ಗೂ ಯಾವುದೇ ಒಂದು ಅಕಾಡೆಮಿಯಲ್ಲಿ ಇನ್ನೊಂದಲ್ಲಿ ಇರಿಸಿರ್ತಾರೆ, ಫಸ್ಟ್ ಅದು ಎಲ್ಲಿ ಟೈ ಅಪ್ ಆಗಿದೆ, ಅದು ಎಲ್ಲಿ ಇದಾಗಿದೆ, ಸೊ ನಾನು ಎಲ್ಲಿ ರೆಕಗ್ನೈಸ್ ಆಗ್ತೀನಿ ಅದನ್ನ ಥಿಂಕ್ ಮಾಡಿ ಫಸ್ಟ್. ಈಗ ನೋಡಿ, ನಾವು ಕನ್ನಡ ಅಸೋಸಿಯೇಷನ್ ಏನ್ ಜಾಯ್ನ್ ಆಗಬೇಕು, ಇಟ್ಸ್ ಅಂಡರ್ ಪ್ಯಾಫಿ. ಪ್ಯಾಫಿಗೆ ನೀವು ಜಾಯ್ನ್ ಆಗಬೇಕು, ಇಟ್ಸ್ ಅಂಡರ್ ಲೈಸೆನ್ಸ್ ಬೈ ಏಷ್ಯನ್ ಆರ್ಮ್ ರೆಸ್ಲಿಂಗ್ ಫೆಡರೇಷನ್. ಏಷ್ಯನ್ ಆರ್ಮ್ ರೆಸ್ಲಿಂಗ್ ಏನ್ ಜಾಯ್ನ್ ಆಗಬೇಕು, ಇಟ್ಸ್ ಇನ್ ಅಂಡರ್ ವರ್ಲ್ಡ್ ಆರ್ಮ್ ರೆಸ್ಲಿಂಗ್ ಫೆಡರೇಷನ್. ಸೊ ಫ್ಯೂಚರ್ ಅಲ್ಲಿ ಯಾವುದೇ ಒಂದು ಗೌರ್ಮೆಂಟ್ ಸಪೋರ್ಟ್ ಆಗಲಿ, ಏನೇ ಆಗಲಿ, ಕೆರಿಯರ್ ಬೇಕು, ನಿಮ್ಗೆ ಜಾಬ್ ಆಪರ್ಚುನಿಟಿ ಬೇಕು ಅಂತ ಹೇಳಿದ್ರೆ ಇದ್ರ ಮುಖಾಂತರನೇ ಬರುತ್ತೆ. ಸೊ ನೀವು ಎಲ್ಲಿಂದ ಬಂದಿದೆ, ಸೊ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಒಲಿಂಪಿಕ್ ಬರ್ಬೋದು. ಒಲಿಂಪಿಕ್ ಯಾರಿಂದ ಕೊಡೋದೇ ವರ್ಲ್ಡ್ ಆರ್ಮ್ ರೆಸ್ಲಿಂಗ್ ಫೆಡರೇಷನ್ ಇಂದಾನೆ. ಸೊ ವರ್ಲ್ಡ್ ಆರ್ಮ್ ರೆಸ್ಲಿಂಗ್ ಏಷ್ಯಾ ಕೊಟ್ಟರೆ ಏಷ್ಯಾದ ಪ್ಯಾಫಿ ಟು ಸ್ಟೇಟೇ ಬರೋದು.
ಸೊ ಈ ತರ ಕೆರಿಯರ್ಸ್ ಇರುತ್ತೆ, ಅದನ್ನ ಚೂಸ್ ಮಾಡಿ. ನೀವು ಆರ್ಮ್ ರೆಸ್ಲಿಂಗ್ ಆಗಿರ್ಬೋದು, ಬಾಕ್ಸಿಂಗ್ ಆಗಿರ್ಬೋದು, ಇಲ್ಲ ಯಾವುದೇ ಒಂದು ಗೇಮ್ ಆಗಿರ್ಬೋದು. ಸೊ ಇದ್ರ ಮುಖಾಂತರ ನೀವು ಥಿಂಕ್ ಮಾಡಿ ಬನ್ನಿ, ಫ್ಯೂಚರ್ ಇರುತ್ತೆ ಅಂತ. ಸರ್, ನೀವು ಕರಿಯರ್ ಅಂತ ಹೇಳಿದಾಗ ಇವಾಗ ಒಬ್ರು ನ್ಯೂ ಕಮರ್ ಇಲ್ಲ ಆರ್ಮ್ ರೆಸ್ಲಿಂಗ್ ಇಷ್ಟ ಇದೆ ಅಂತ ಪ್ಯಾಷನ್ ಇರೋ ಶುರು ಮಾಡ್ತಾರೆ. ಸೊ ಅಲ್ಲಿಂದ ಹಿಡಿದು ಪ್ರೊಫೆಷನ್ ಆಗಿ ಅರ್ನಿಂಗ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆ ಒಂದು ಸ್ಟೇಜ್ ಬರೋದಕ್ಕೆ ಎಷ್ಟು ಡ್ಯೂರೇಷನ್ ಆಗುತ್ತೆ, ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು, ಆಮೇಲೆ ಏನ್ ಎಕ್ಸ್ಪೆಕ್ಟ್ ಮಾಡಬಾರ್ದು? ಸೊ ನೋಡಿ, ಫಸ್ಟ್ ಅವ್ರು ಏನ್ ಹಾರ್ಡ್ ವರ್ಕ್ ಮಾಡ್ತಾರೆ, ಅವ್ರು ಏನ್ ಡೆಡಿಕೇಶನ್ ಕೊಡ್ತಾರೆ ಆ ಗೇಮ್ ಮೇಲೆ, ಯಾವುದೇ ಗೇಮ್ ಆಗಿರ್ಬೋದು. ಸೊ ಆರ್ಮ್ ರೆಸ್ಲಿಂಗ್ ಆದ್ರೂ ಬಾಡಿ ಬಿಲ್ಡಿಂಗ್ ಅವ್ರು ಏನ್ ಡೆಡಿಕೇಟ್ ಮಾಡ್ತಾರೆ, ಅವ್ರು ಏನ್ ಮಾಡ್ತಾರೆ ವರ್ಕೌಟ್ಸ್, ಏನ್ ಹಾರ್ಡ್ ವರ್ಕ್ ತೋರಿಸ್ತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅವ್ರು ಯಾವ ತರ ಬರ್ಬೋದು, ಸ್ಪೀಡ್ ಬರ್ಬೋದು, ಯಾವ ತರ ಟೆಕ್ನಿಕಲಿ ಬರ್ಬೋದು ಅಂತ. ಈಗ ನೀವು ನೋಡ್ಬೋದು ನ್ಯಾಷನಲ್ಸ್ ಅಲ್ಲಿ, ನಾನು ಏಷ್ಯಾದಲ್ಲಿ ನಾವು ನೋಡಿದಾಗ ಹೊಸ ಹುಡುಗರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ನಾನು ನೋಡೇ ಇಲ್ಲ ಯಾವತ್ತೂ ಸ್ಟೇಟ್ ಮೇಲೆ, ಬಟ್ ಸಕ್ಕತ್ತಾಗಿ ಆಡ್ತಾರೆ. ಪ್ರೊಫೆಷನಲ್ ಏನ್ ಆಡ್ತಾ ಇದಾರೆ ಅಂತಾರೆ. ಕಜಾಕಿಸ್ತಾನ್ ಅಂತ ಪ್ಲೇಯರ್ ಅಲ್ಲಿ ಏನಿದೆ ಸ್ಟ್ರಾಟಜಿ, ಅದನ್ನ ಯೂಸ್ ಆ ತರ ಪ್ರೊಫೆಷನಲ್ ಆಗಿ ಆಡ್ತಿದ್ದಾರೆ. ಸೊ ಆ ಟೆಕ್ನಿಕ್ ಅವರೇ ಡೆಡಿಕೇಟ್ ಮಾಡಿದ್ರೆ ಅದನ್ನ ಮಾಡ್ಕೊಂಡ್ ಬರ್ತಾರೆ. ಬಟ್ ಏನ್ ಮಾಡಬೇಕು, ನೀವು ಅಚೀವ್ ಮಾಡಿ ಎಲ್ಲ ನಿಮ್ ಹಿಂದೆ ಬರುತ್ತೆ. ನನಗೆ ಇದು ಬೇಕು ಅಂತ ಬರ್ತೀನಿ ಅಂತ ಹೇಳಿದ್ರೆ ನೀವು ಅಚೀವ್ ಮಾಡಕ್ ಆಗಲ್ಲ. ನೀವು ಮಾಡಿ ಅದೇ ನೀವು ಉಳಿಕೊಂಡು ಬರುತ್ತೆ. ಓಕೆ, ಸೊ ಸಮ್ ಆಡಿಯನ್ಸ್ ಆಸ್ಕ್ ಲೈಕ್ ಇದರಲ್ಲಿ ಅರ್ನಿಂಗ್ಸ್ ಇದೆಯಾ ಸರ್? ಅರ್ನಿಂಗ್ಸ್ ಯಾವಾಗ ಮಾಡಬಹುದು? ಅರ್ನಿಂಗ್ಸ್ ಸದ್ಯಕ್ಕೆ ನಾನ್ ನೋಡಿರೋದ್ರಲ್ಲಿ ಯಾವ್ದು ಅರ್ನಿಂಗ್ಸ್ ಇಲ್ಲ. ನೀವು ಮಾಡಿ ಅಂತ ಹೇಳ್ತೀನಿ, ಫ್ಯೂಚರ್ ಅಲ್ಲಿ ಬರ್ಬೋದು. ಫ್ಯೂಚರ್ 101% ನೋಡಿ ಸರ್. ಆಲ್ರೆಡಿ ಪ್ಯಾರಾ ಯೂತ್ ಒಲಿಂಪಿಕ್ ಬರೋ ಚಾನ್ಸಸ್ 99% ಆಗಿದೆ, ಕನ್ಫರ್ಮ್ ಆಗಿದೆ. ಪ್ಯಾರಾ ಯೂತ್ ಒಲಿಂಪಿಕ್ ಬರೋದು ಒಂದು ಬಂತು ಅಂತ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಬರುತ್ತೆ. ಪ್ಯಾರಾ ಯೂತ್ ಇಂದ ಪ್ಯಾರಾ ಸೀನಿಯರ್ ಬರುತ್ತೆ, ಪ್ಯಾರಾ ಸೀನಿಯರ್ ಏಬಲ್ ಜೂನಿಯರ್ಸ್ ಬರುತ್ತೆ, ಯೂತ್ ಬಂದು ಹಂಗೆ ಎಲ್ಲ ಕಂಟಿನ್ಯೂ ಆಗುತ್ತೆ. ಬಟ್ ಇಟ್ಸ್ ಟೇಕ್ ಟೈಮ್, ಇಟ್ಸ್ ಅಂಡರ್ ಪ್ರೋಸೆಸ್, ಬಂದೇ ಬರುತ್ತೆ. ಓಕೆ ಸರ್, ನಾನು ಇದು ಕೇಳಿದ್ದೀನಿ, ಕೇರಳದಲ್ಲಿ ಮಿಜೋರಾಂ ಕಡೆ ಆಮೇಲೆ ಒಂದು ಪಾಪ್ಯುಲರ್ ಪ್ಲೇಸಸ್ ಅಲ್ಲಿ ಗವರ್ಮೆಂಟ್ ಜಾಬ್ಸ್ ಪ್ರೊವೈಡ್ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲೂ ಈ ತರ ಇನ್ ಫ್ಯೂಚರ್ ಅಲ್ಲಿ ಪ್ಲಾನ್ಸ್ ಇದೆ, ಸದ್ಯಕ್ಕಂತೂ ಇಲ್ಲ. ಇಲ್ಲ, ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಮುಂಚೆ ಇತ್ತು ಸರ್. ಈಗ ನೋಡಿದಂಗೆ ಗೌರ್ಮೆಂಟ್ ಸಪೋರ್ಟ್ಸ್ ಕಡಿಮೆ ಆಗಿರೋದ್ರಿಂದ ಈಗ ಸದ್ಯ ಸ್ಟಾಪ್ ಮಾಡಿದ್ದಾರೆ, ಎಕ್ವಿಪ್ಮೆಂಟ್ ಮಾಡ್ತಾ ಇರೋದನ್ನ. ಈಗ ಮೊದಲು ನನಗೆ ಡಿಪಾರ್ಟ್ಮೆಂಟ್ ಇಂದ, ಪೊಲೀಸ್ ಡಿಪಾರ್ಟ್ಮೆಂಟ್ ಕಾಲ್ ಬಂದಿದೆ, ಸರ್ ನೀವು ಬನ್ನಿ, ನೀವು ಮಾಡಿ, ಈ ತರ ನಾವು ಸಪೋರ್ಟ್ ಮಾಡ್ತಿದ್ದೆ. ಈಗ ಸ್ಟಾರ್ಟ್ ಆಗಿದೆ, ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಿದೆ. ಈಗ ಎಕ್ವಿಪ್ಮೆಂಟ್ ಮಾಡ್ತಾರೆ, ಆಮೇಲೆ ಸ್ಪೋರ್ಟ್ಸ್ ಎಂಕರೇಜ್ ಮಾಡ್ತಾರೆ. ಮುಂಚೆ ಇರ್ಲಿಲ್ಲ, ಈಗ ಒಂದು ಲಾಸ್ಟ್ 1 year ಇಂದ ಸ್ಟಾರ್ಟ್ ಆಗಿದೆ. ಮತ್ತೆ ಕೇರಳ, ಮಿಜೋರಾಂ ಎಲ್ಲ ಅಲ್ಲಿ ಗೌರ್ಮೆಂಟ್ ಸಪೋರ್ಟ್ ಚೆನ್ನಾಗಿದೆ, ಅವ್ರಿಗೆಲ್ಲರಿಗೂ ಇದು ಮಾಡ್ತಾರೆ, ಅದರಿಂದ ನಡೆಯುತ್ತೆ ಸರ್. ಅಲ್ಲಿ ಸ್ಪೋರ್ಟ್ಸ್ ಇದು ಮಾಡ್ತಾರೆ ಸರ್. ಆಮೇಲೆ ನಮ್ಮ ಪಾರ್ಟಿಯಲ್ಲಿ ಯಾರು ಟಾಪ್ 10 ಇದ್ದಾರೆ ಅಥ್ಲೀಟ್ಸ್ ರ್ಯಾಂಕಿಂಗ್ ಅಲ್ಲಿ, ಎನಿವೇಸ್ ರ್ಯಾಂಕಿಂಗ್ ಅಲ್ಲಿ, ಸೊ ಅವ್ರದ್ದು ಅರ್ನಿಂಗ್ಸ್ ಇದೆಯಾ ಸರ್? ಅರ್ನಿಂಗ್ಸ್ ಅಂತ ನಾನೇನು ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಅರ್ನಿಂಗ್ಸ್ ಅಂದ್ರೆ ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಈ ಗೇಮ್ ಇಂದ ನಾನು ದುಡ್ಡು ಮಾಡ್ತೀನಿ ಅನ್ನೋದಾದ್ರೆ ಅದಿಲ್ಲ, ಅದಿಲ್ಲ. ಓಕೆ, ಸೊ ಇನ್ ಫ್ಯೂಚರ್ ಅಲ್ಲಿ ಲೈಕ್ ಅವ್ರು ಅರ್ನ್ ಮಾಡ್ಬೇಕು ಅನ್ನೋದಾದ್ರೆ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ಬೋದು, ಇವರು ಅದು ಇದು ಗೇಮಿಂಗ್ ಅಂತ ನಾವು ಯಾವ್ದಾದ್ರು ಬೇಕಾದ್ರೂ ಮಾಡ್ಬೋದು ಅವ್ರು ಆಕ್ಟಿವ್ ಆಗಿದ್ರೆ. ಬಟ್ ಗೇಮಿಂಗ್ ಅನ್ನು ಅರ್ನ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಡಿಪೆಂಡ್ಸ್ ಆನ್ ದಿ ಅಸೋಸಿಯೇಷನ್ಸ್. ಇದು ಮಾಡ್ಬೋದು, ಅವ್ರು ಕ್ಯಾಶ್ ಪ್ರೈಸ್ ಇಟ್ಟಿದ್ರೆ ಅದಾದ್ರೂ ಸಿಗ್ಬೋದು. ಬಟ್ ಹಳೆ ಅಸೋಸಿಯೇಷನ್ಸ್ ಇದ್ರೆ ಮಾಡಬಹುದು. ಅಂಡ್ ಐ ಥಿಂಕ್ ಇವಾಗ ಏನಾದ್ರು ಟಾಪ್ 10 ಅಥ್ಲೀಟ್ಸ್ ಇದೆ, ಹೇಗೆ ಅವರು ಪ್ರೋ ಪಂಜಾಸ್ ಅಲ್ಲಿ ಇದ್ದಾರೆ, ಸಮ್ ಆಫ್ ದ ಸೂಪರ್ ಮ್ಯಾಚಸ್ ಆಡ್ತಿರ್ತಾರೆ, ಸೊ ಅದಕ್ಕೂ ಅವರು ಪೇ ಮಾಡ್ತಾರೆ. ಸೊ ಇದು ಐ ಥಿಂಕ್ ಅದು ಅಸೋಸಿಯೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಯಾರು ನಡೆಸ್ತಾರೆ, ಆರ್ಗನೈಸ್ ಮಾಡ್ತಾರೆ, ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ 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 ಸರ್. The last, I think we have covered all the things. Okay, sir. So last, Nivibrigu, same question. One sentence to our audience to come see this super match event. ಎಲ್ಲರಿಗೂ ಹೇಳ್ತೀನಿ, ಪಂಜಾಬ್ ಕುಸ್ತಿ ಅಂದ್ರೆ ಆರ್ಮ್ ರೆಸ್ಲಿಂಗ್ ಅನ್ನೋದು ಇದು ನಮ್ಮ ಇಂಡಿಯನ್ ಗೇಮು. ಎಲ್ಲರಿಗೂ ಗೊತ್ತಿರೋಂತ ಗೇಮ್ ಇದೆ. ನಮ್ಮ ತಾತನ ಕಾಲದಿಂದ ನಮಗ್ ಗೊತ್ತಿರೋ, ನಮ್ಮ ತಾತನ ಕಾಲದಿಂದನೂ ಅದು ಆಡ್ಕೊಂಡ್ ಬಂದಿರೋದೇ. ಇವತ್ತಿನ ಕಾಲಕ್ಕೆ ನಾವು ಹೇಳ್ಕೊಟ್ಟಿಲ್ಲ ಅಂದ್ರೆ ಅವ್ರು ಆಟೋಮೆಟಿಕ್ ಆಗಿ ಗೊತ್ತಿದೆ ಆರ್ಮ್ ರೆಸ್ಲಿಂಗ್ ಅಂತ. ಒಂದು ಪ್ರೊಫೆಷನಲ್ ಲೆವೆಲ್ಗೆ ಈಗ ಬಂದಿದೆ. ನೀವು ಬಂದು ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ನಾನು ಆಡ್ಬೇಕು, ನಾನು ಎಳಿಬೇಕು ಅಂತ ಅನ್ಸುತ್ತೆ. ಸೊ ಬನ್ನಿ, ನೋಡಿ, ಎಂಕರೇಜ್ ಮಾಡಿ, ಎಲ್ಲ ಮಾಡಿ. ಆಮೇಲೆ ಎಲ್ಲಾರು ಹೇಳ್ತಾರೆ, ನಾನು ನೋಡಿರೋ ಮಟ್ಟಕ್ಕೆ ಜಿಮ್ ಅಲ್ಲೇ ನಾನು ಟ್ರೈನ್ ಮಾಡೋಂತ ಹುಡುಗರಾಗಿರ್ಬೋದು, ಇಲ್ಲ ಬೇರೆ ಕಡೆ ಆಗಿರ್ಬೋದು, ಇದು ಆಡಬಾರ್ದಪ್ಪ, ಇದು ಕೈ ಮುರಿದೋಗುತ್ತೆ, ಇದೆಲ್ಲ ಹೇಳ್ತಾರೆ. ನೋಡಿ, ಎಲ್ಲಾ ಗೇಮ್ ಅಲ್ಲೂ ಇಂಜುರಿ ಅನ್ನೋದು ಇದ್ದೇ ಇರುತ್ತೆ. ಕ್ರಿಕೆಟ್ ಅಲ್ಲಿ ಆಗಿರ್ಬೋದು, ಬಾಕ್ಸಿಂಗ್ ಆಗಿರ್ಬೋದು, ರಗ್ಬಿ ಆಗಿರ್ಬೋದು, ಯಾವುದೇ ಗೇಮ್ ತಗೊಳ್ಳಿ,
ಇಂಜುರಿ ಆಗಿರುತ್ತೆ, ಬಟ್ ಪ್ರಾಪರ್ ಪ್ರಿಪರೇಷನ್, ಪ್ರಾಪರ್ ಟ್ರೈನಿಂಗ್ ಇದ್ರೆ ಎಲ್ಲೂ ಆಗಲ್ಲ. ಬಹುಶಃ ನೀವು ನೋಡಿರ್ಬೋದು ಸ್ಟೇಟ್ ಚಾಂಪಿಯನ್ಶಿಪ್ ನಾಡಿನಲ್ಲಿ ಎಲ್ಲೂ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಆಗಿ ಬಂದಿರ್ತಾನೆ, ಅವನಿಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ನ್ಯಾಷನಲ್ ಇವೆಂಟ್ಸ್ ಅಲ್ಲಿ ಒಂದು ಇಂಜುರಿ ಆಗಿಲ್ಲ, ಏಷ್ಯಾ ಇವೆಂಟ್ಸ್ ಅಲ್ಲಿ ಒಂದು ಇಂಜುರಿ ಆಗಿಲ್ಲ ಇವತ್ತು ನಾನ್ ನೋಡಿರೋ ಮಟ್ಟಕ್ಕೆ. ಯಾಕೆ ಅಂತ ಹೇಳಿದ್ರೆ ಪ್ರೊಫೆಷನಲ್ ಆಗಿ ಟ್ರೈನ್ ಆಗಿ ಬಂದಿರ್ತಾರೆ. ಸೊ ಆತರ ನೀವು ಟ್ರೈನ್ ಆಗಿ ಬಂದ್ರೆ ಯಾವುದೇ ಇಂಜುರಿ ಆಗಲ್ಲ. ಆಮೇಲೆ ಇಂಜುರಿ ಆಗೋದು ಎಲ್ಲಾ ಗೇಮ್ ಅಲ್ಲೂ ಇದ್ದೇ ಇರುತ್ತೆ. ನೀವು ಅದರಿಂದ ಇದು ಮಾಡ್ಕೊಂಡು ಇದು ಮಾಡೋದೇನಿಲ್ಲ. ಬನ್ನಿ ನೋಡಿ, ಸೀಸನ್ ಅನ್ನ ಸಕ್ಸಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡು. ಥ್ಯಾಂಕ್ ಯು ಸೋ ಮಚ್ ಸರ್. ಶಶಿ ಅವರೇ, ಆಲ್ ಆರ್ ಇನ್ವೈಟೆಡ್. ಕ್ವಾಲಿಟಿ ಗೇಮ್ ಪ್ರೊವೈಡ್ ಮಾಡ್ತೀವಿ. ಆಡಿಯನ್ಸ್ ಬಂದು ಮೋಟಿವೇಟ್, ಎಂಕರೇಜ್ ಮಾಡಲಿ ಪ್ಲೇಯರ್ಸ್ಗೆ ಅಂತ ಹೇಳಿ. Thank you so much, Deepak sir and Shashi Aure, for taking this sport to a level, a huge level. So I think in the over of period of month ಅಂತಾನೆ ಹೇಳ್ಬೋದು, ನಾನು year ಅಂತ ಹೇಳಲ್ಲ, like ಒಂದು 6-7 months ಅಲ್ಲಿ, like there are a lot of very good athletes shifted to our association only because of the quality what we are providing. I'm sure if we are taking the same thing for long period of time. Yes sir. ಒಂದು ಮಾತು, ನಾನು ನಿಮ್ಮನ್ನ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ, ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದ್ರೆ ನೀವು ನಮ್ಮ ಶಶಿನ ನಮ್ಮನ್ನ ಇಂಡಿಯಾ ಫಾಲೋ ಮಾಡಿ ಅದನ್ನ ಬ್ಯಾಕಪ್ ಅಲ್ಲಿ ನೀವು ತುಂಬಾ ಕೆಲಸ ಮಾಡಿದ್ದೀರಾ. ಅದ್ರ ಬಗ್ಗೆ ರಾಜ್ವೀರ್ ಅವರನ್ನು ಸುಮಾರು ಬ್ರಾಡ್ಕಾಸ್ಟ್ ನೋಡಿದ್ದೀನಿ ನಾನು ನೀವು ಮಾಡಿರೋದು. ಆ ಬ್ರಾಡ್ಕಾಸ್ಟ್ ಅಲ್ಲಿ ಪುನೀತ್ ಅವ್ರು ಹೇಳ್ತಾರೆ ನಾನ್ ವೆಜ್ ಪ್ರೊವೈಡ್ ಮಾಡಿಲ್ಲ. ನಮಗೂ ಇಷ್ಟ ಇದೆ ನಾನ್ ವೆಜ್ ಪ್ರೊವೈಡ್ ಮಾಡಿದಂತ. ಬಹುಶಃ ಪುನೀತ್ ಅವ್ರಿಗೆ ಗೊತ್ತಿದೆ, ನಾವು 2017 ಅಲ್ಲಿ 18 ಅಲ್ಲಿ ನಾವು ನಾನ್ ವೆಜ್ ಕೊಡ್ತಾ ಇದ್ವಿ. ಸೊ ಈ ಸಲ ನಮಗೂ ನಾನ್ ವೆಜ್ ಕೊಡ್ಬೇಕಂತಾನೆ ನಮಗೂ ಇಷ್ಟ ಇದೆ. ಯಾಕಂದ್ರೆ ವೆಜ್ ಗಿಂತ ನಮ್ಗೆ ಕಾಸ್ಟ್ ಕಟಿಂಗ್ ಆಗಿದೆ ನಾನ್ ವೆಜ್ ಕಾಸ್ಟ್ ಕಟಿಂಗ್. ಬಟ್ ಏನಕ್ಕೆ ನಾವು ವೆಜ್ ಕೊಟ್ಟಿದೀವಿ ಅಂತ ಹೇಳಿದ್ರೆ ಇದರಲ್ಲಿ 2 ರೀಸನ್ ಇದೆ. ಒಂದು, ನಮ್ಮಲ್ಲಿ ಎಲ್ಲಾ ಜನಾಂಗ ಇದನ್ನು ನಮ್ಮಲ್ಲಿ ಪ್ಲೇಸ್ ಇದಾವೆ. ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಈಗ ಜೈನ್ಸ್ ಇದಾರೆ, ನಮ್ಮಲ್ಲಿ ಎಲ್ಲ ಇದ್ದಾರೆ. ನಾವೆಲ್ಲರೂ ಒಂದೇ ತಿಳ್ಕೊತೀವಿ. ಸೊ ನಾವು ಮಾಡೋದು ಕೆಲವೊಬ್ಬರಿಗೆ ಅವರು ಇದರಲ್ಲಿ ಇದಾಗಲ್ಲ. ಸೊ ಅದೊಂದು ರೀಸನ್. 2ನೇ ರೀಸನ್ ಬಂದ್ಬಿಟ್ಟು ನಾವು ಮಾಡಿರೋಂತ ಹಾಲಲ್ಲಿ ಅಲ್ಲಿ ನಾವು ವೆಜ್ಜೇ ಮಾಡಕ್ಕಾಗಿತ್ತು, ನಾನ್ ವೆಜ್ ಮಾಡಕ್ಕೆ ನಮ್ಗೆ ಆಪ್ಷನ್ಸ್ ಇರ್ಲಿಲ್ಲ. ಯಾಕಂದ್ರೆ ನಾವು ಚೌಟಿನಲ್ಲಿ ಒಂದು ಮಾಡಿದ್ವಿ, ಅದು ಮದ್ವೆ ಮಾಡೋ ಚೌಟಿ, ಅದರಿಂದ ನಮ್ಗೆ ವೆಜ್ ಮಾಡಕ್ ಕೊಟ್ಟಿದ್ದಿಲ್ಲ. ಲಾಸ್ಟ್ ಮೈಸೂರಲ್ಲಿ ನಾವು ಕಲಾಂಜಿಕಾದಲ್ಲಿ ಮಾಡಿದ್ವಿ, ಅದೊಂದು ಕಲಾಕ್ಷೇತ್ರ ಆಗಿರೋದ್ರಿಂದ ನಮ್ಗೆ ಅಲ್ಲಿ ನಾನ್ ವೆಜ್ ಮಾಡಕ್ಕೆ ಇಟ್ಟಿರಲಿಲ್ಲ. ಸೊ ನಾವು ಮಾಡಬಾರ್ದಂತ ಉದ್ದೇಶ ಏನಿಲ್ಲ. ನೆಕ್ಸ್ಟ್ ಇದ್ರೆ ನಾವೆಲ್ಲ ಒಂದು ಮಾಡಿ ಅದನ್ನ ನಾವು ಖಂಡಿತವಲ್ಲೂ ಮಾಡ್ತೀವಿ. ಖಂಡಿತವಾಗ್ಲೂ ಪ್ಲೇಯರ್ಸ್ ಪ್ಲಾನ್ ಮಾಡೋಣ, ಮಾಡಿ. ನಮಗೂ ಇಷ್ಟ ನಾನ್ ವೆಜ್ ಮಾಡಕ್ಕೆ, ನಮಗೂ ಇಷ್ಟ, ಯಾಕಂದ್ರೆ ನಾವು ನಾನ್ ವೆಜ್ ಪ್ರಿಯರ್. ಓಕೆ, ಥ್ಯಾಂಕ್ ಯು ಸರ್. ಹೇಳಿ ಆಫ್ಟರ್ನೂನ್ ಬೇಕಾದ್ರೆ ಪ್ಲೇಯರ್ಸ್ಗೆ ಇಟ್ಸ್ ಅ ಪ್ರೈವೇಟ್ ಪಾರ್ಟಿ ತರ, ಲೈಕ್ ಲಂಚ್ ಪಾರ್ಟಿ, ಅವಾಗ ಬೇಕಾದ್ರೆ ಪ್ಲಾನ್ ಮಾಡಿ we can do that. Yes, definitely. So thank you so much guys for this podcast. Thank you so much for giving your precious time. So guys, if you have any questions, please comment ಮಾಡಿ. Our questions next to podcast ಅಲ್ಲಿ I'll definitely ask without hesitating. So they are there to answer all the questions that you are asking. So whatever you have, please pour it there on the comment section. And yes, so we are ending up. Thank you so much. See you in the next video. Thank you. Thank you sir. Thank you.